ಓಕೆ, ನಿನ್ನೆ ದಿನ ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ನಿನ್ನೆ ದಿನ ಏನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಸಿಂಪಲ್ ಸ್ಟ್ರೆಸ್ ಸ್ಟ್ರೈನ್ ಚಾಪ್ಟರ್ ಒಳಗಡೆ ಟೈಪ್ಸ್ ಆಫ್ ಸ್ಟ್ರೆಸ್ಸನ್ನು ನೋಡಿದ್ವಿ. ಪ್ಲಸ್ ನಿಮ್ಮ ಇದು ಸ್ಟ್ರೆಸ್ ಸ್ಟ್ರೈನ್ ಕರ್ವನ್ನು ಕಲ್ತಿದ್ದೀವಿ. ಫಸ್ಟ್ ಈಗ ಏನು ಮಾಡೋಣ, ಸ್ವಲ್ಪ ರಿಕಾಲ್ ಮಾಡೋಣ. ರಿಕಾಲ್ ಅಂತಂದರೆ ಎಲ್ಲದನ್ನು ರಿಕಾಲ್ ಮಾಡೋಕ್ಕಾಗಂಗಿಲ್ಲ. ಜಸ್ಟ್ ಇಕ್ವೇಷನ್ಸ್ ಏನೇನು ಯೂಸ್ ಮಾಡಿದ್ವಿ ಅನ್ನೋದನ್ನು ನೋಡೋಣ. ಫೋರ್ಸ್ ಅಂದರೆ ಏನು ಗೊತ್ತಾಯಿತು ಆಲ್ರೆಡಿ. ಆಮೇಲೆ ಸ್ಟ್ರೆಸ್ ಅನ್ನೋದು ಅಂದರೆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಗೊತ್ತಾಯಿತು. ಇದು ನ್ಯೂಟನ್ ಪರ್ ಎಮ್ ಸ್ಕ್ವೇರ್ ಒಳಗಡೆ ಯೂಶುವಲಿ ಮೆಜರ್ ಮಾಡ್ತೀವಿ. ದಿಸ್ ಇಸ್ ಈಕ್ವಲ್ ಟು 1 MPa ಅಂತ ಅನ್ನೋದು ಕೂಡ ಅರ್ಥಕೊಂಡ್ವಿ. ಇದು ಆದಮೇಲೆ ನೆಕ್ಸ್ಟ್ ಶಿಯರ್ ಸ್ಟ್ರೆಸ್ಗೆ ಫಾರ್ಮುಲಾ ಶಿಯರ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅನ್ನೋದಿರ್ತದೆ. ಇಲ್ಲಿ ಏರಿಯಾ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸ್ಟ್ರೈನ್ ಅನ್ನು ಕಲ್ತ್ವಿ. ಸ್ಟ್ರೈನ್ ಈಕ್ವಲ್ ಟು ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಅಂತ ಕಲ್ತ್ವಿ. ಇದಾದಮೇಲೆ ನೆಕ್ಸ್ಟ್ ಶಿಯರ್ ಸ್ಟ್ರೈನ್ ಬಗ್ಗೆ ಸ್ವಲ್ಪ ಐಡಿಯಾ ಬಂತು. ಶಿಯರ್ ಸ್ಟ್ರೈನ್ ಅಂತಂದ್ರೆ ಅದು ಫೈ ಮಾತ್ರ. ಫೈ ಅಂತಂದ್ರೆ ಅಲ್ಲಿ ಚೇಂಜ್ ಇನ್ ಆಂಗಲ್ ಡಿವೈಡ್ ಬೈ ಒರಿಜಿನಲ್ ಆಂಗಲ್ ಅಲ್ಲ. ಅಲ್ಲಿ ಏನು ಬರ್ತದ, ಓನ್ಲಿ ಚೇಂಜ್ ಇನ್ ಆಂಗಲ್ ಅಂತ ಬರ್ತದ. ಆ ಚೇಂಜ್ ಇನ್ ಆಂಗಲ್ಗೆ ನೀವು ಅದು ಡಯಾಗ್ರಾಮ್ ಹಾಕೊಂಡು ಅದು ಯಾವ ರೀತಿ ಅಂತೇಳಿ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ಆಂಗಲ್ಗೆ ಶಿಯರ್ ಸ್ಟ್ರೈನ್ ಅಂತ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನಾರ್ಮಲ್ ಸ್ಟ್ರೆಸ್, ಡೈರೆಕ್ಟ್ ಸ್ಟ್ರೆಸ್, ಲಾಂಗಿಟ್ಯೂಡಿನಲ್ ಸ್ಟ್ರೆಸ್, ಲ್ಯಾಟರಲ್ ಸ್ಟ್ರೆಸ್ ಇವೆಲ್ಲರನ್ನು ಅರ್ಥಕೊಂಡ್ವಿ. ನೆಕ್ಸ್ಟ್ ಇದಾದ್ಮೇಲೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅನ್ನ ಡ್ರಾ ಮಾಡಿದ್ವಿ. ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ಫಸ್ಟ್ ಪ್ರೊಪೋರ್ಷನಲ್ ಪಾಯಿಂಟ್ ಬರ್ತದ, ಅದಾದ್ಮೇಲೆ ಬರ್ತದ ಎಲಾಸ್ಟಿಕ್ ಪಾಯಿಂಟ್. ಅದು ಆಕ್ಚುಲಿ ಪ್ರಾಕ್ಟಿಕಲಿ ಬೋತ್ ಆರ್ ಸೇಮ್. ಇದು ಅಪ್ಪರ್ ಈಲ್ಡ್ ಪಾಯಿಂಟ್, ಇದು ಲೋವರ್ ಈಲ್ಡ್ ಪಾಯಿಂಟ್ ಅಂತ ಬರ್ತದ. ಇಲ್ಲಿ ಅಲ್ಟಿಮೇಟ್ ಪಾಯಿಂಟ್, ಇಲ್ಲಿ ಫ್ರಾಕ್ಚರ್ ಪಾಯಿಂಟ್ ಬರ್ತದ. ದಿಸ್ ಈಸ್ ನಾಮಿನಲ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಡಯಾಗ್ರಾಮ್. ನಾಮಿನಲ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಡಯಾಗ್ರಾಮ್ ಅಂದ್ರೆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಇಲ್ಲಿ ಏರಿಯಾ ಯಾವತ್ತು ತಗೊಳ್ತೀವಿ ಅಂದ್ರೆ ಒರಿಜಿನಲ್ ಏರಿಯಾ ತಗೊಳ್ತೀವಿ, ಆಕ್ಚುಯಲ್ ಏರಿಯಾ ತಗೊಳಂಗಿಲ್ಲ. ಆಕ್ಚುಯಲ್ ಏರಿಯಾ ತಗೊಂಡ್ರೆ ಅದೇನಾಗ್ತದ, ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಆಗ್ತದ. ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಫಾರ್ ಮೈ ಸ್ಟೀಲ್ ಮೇಲೆ ಹೋಗ್ತದ. ಓಕೆ, ಹಿಂಗ್ ಬರ್ತದ. ಓಕೆ, ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಅಪ್ ಟು ಪ್ರೊಪೋರ್ಷನಲ್ ಪಾಯಿಂಟ್ ತನಕ ಇದಕ್ಕೆ ಲೀನಿಯರ್ ಝೋನ್ ಅಂತ ಹೇಳ್ತಾರ, ಲೀನಿಯರ್ ಸ್ಟ್ರೆಸ್ ಅಂತ ಹೇಳ್ತಾರ. ಇದಾದ್ಮೇಲೆ ಇದು ಈಲ್ಡ್ ಸ್ಟ್ರೆಸ್ ಅಂತ ಆಗ್ತದ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈನ್ ಹಾರ್ಡನಿಂಗ್ ಅಂತ ಬರ್ತದ. ಇಲ್ಲಿಂದ ಇಲ್ಲಿಗೆ ನೆಕ್ಕಿಂಗ್ ಪಾರ್ಟ್ ಅಂತ ಬರ್ತದ. ಅದಾದ್ಮೇಲೆ ಈ ಪೋರ್ಷನ್ ಆಫ್ ದ ಸ್ಟ್ರೈನ್ಗೆ ಎಲಾಸ್ಟಿಕ್ ಸ್ಟ್ರೈನ್ ಅಂತಾರ. ಇಲ್ಲಿಂದ ಇಲ್ಲಿಗೆ ಪ್ಲಾಸ್ಟಿಕ್ ಸ್ಟ್ರೈನ್ ಅಂತಾರ. ಇಲ್ಲಿ ತನಕ ಒಂದು ಇಲ್ಲಿ ತನಕ ಯೂನಿಫಾರ್ಮ್ ಪ್ಲಾಸ್ಟಿಕ್ ಸ್ಟ್ರೈನ್ ಬರ್ತದ, ನಾನ್ ಯೂನಿಫಾರ್ಮ್ ಪ್ಲಾಸ್ಟಿಕ್ ಸ್ಟ್ರೈನ್ ಬರ್ತದ. ಇವೆಲ್ಲವನ್ನು ಕಲ್ತ್ಕೊಂಡಿದ್ದೀವಿ. ಇದಾದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈಲ್ಡ್ ಸ್ಟ್ರೆಸ್ ಎರಡು ಇದಾವಲ್ಲ, ಎರಡು ಈಲ್ಡ್ ಸ್ಟ್ರೆಸ್ ಇದಾವ. ಆ ಎರಡು ಈಲ್ಡ್ ಸ್ಟ್ರೆಸ್ ಒಳಗಡೆ ವಿಚ್ ಒನ್ ವಿ ನೀಡ್ ಟು ಕನ್ಸಿಡರ್ ಫಾರ್ ಡಿಸೈನ್ ಕಾನ್ಸೆಪ್ಟ್ಸ್. ಇಲ್ಲಿ ಡಿಸೈನ್ ಮಾಡಬೇಕಾದಾಗ ಮುಂದೆ ನಿಮ್ಗೆ ಗೊತ್ತಾಗ್ತದ, ಯಾವುದೇ ಮಟೀರಿಯಲ್ಗೂ ಕೂಡ ಅದರದ್ದು ಈಲ್ಡ್ ಸ್ಟ್ರೆಸ್ ಎಷ್ಟದ ಅಂತ ತಗೊಂಡು ನಾವೇನ್ ಮಾಡ್ತೀವಿ, ಮುಂದೆ ಡಿಸೈನ್ಗೆ ಅದನ್ನ ಯೂಸ್ ಮಾಡ್ಕೊಡ್ತೀವಿ. ಹಾಗೆ ಈ ಎರಡಿದಾವ, ಒಂದು ಅಪ್ಪರ್ ಈಲ್ಡ್ ಪಾಯಿಂಟ್, ಇನ್ನೊಂದು ಲೋವರ್ ಈಲ್ಡ್ ಪಾಯಿಂಟ್ ಅಂತ ಎರಡಿದ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಅಪ್ಪರ್ ಈಲ್ಡ್ ಪಾಯಿಂಟ್ ಮತ್ತು ಲೋವರ್ ಈಲ್ಡ್ ಪಾಯಿಂಟ್ ಒಳಗಡೆ ಯಾವುದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಡಿಸೈನ್ಗೋಸ್ಕರ ಅಂತ ಕೇಳಿದಾಗ ಯು ಶುಡ್ ಆನ್ಸರ್ ಲೋವರ್ ಈಲ್ಡ್ ಪಾಯಿಂಟ್. ವಿ ಆರ್ ಯೂಸಿಂಗ್ ಇಟ್ ಫಾರ್ ಡಿಸೈನ್ ಕಾನ್ಸೆಪ್ಟ್ಸ್. ಓಕೆ, ಲೋವರ್ ಈಲ್ಡ್ ಪಾಯಿಂಟ್, ನಾಟ್ ಅಪ್ಪರ್ ಈಲ್ಡ್ ಪಾಯಿಂಟ್. ಓಕೆ, ಈಗ ನಿಮ್ದು 415 ಅಂತ ಇರ್ಬೋದು ಅಥವಾ 250 ಇರ್ಬೋದು. ಆಕ್ಚುಲಿ ಅಲ್ಲಿ ನಿಮ್ಗೆ ಮೈಲ್ಡ್ ಸ್ಟೀಲ್ 250 ಅಂತ ಇರ್ತದಲ್ಲ, 250 ಈಲ್ಡ್ ಸ್ಟ್ರೆಸ್. ಆ ಈಲ್ಡ್ ಸ್ಟ್ರೆಸ್ ಯಾವ್ದು ಇರ್ತದೆ ಅಂದ್ರೆ ಲೋವರ್ ಈಲ್ಡ್ ಸ್ಟ್ರೆಸ್ ಇರ್ತದ. ಇದನ್ನ ನೆನ್ಪಿಟ್ಕೊಳ್ಬೇಕು. ಓಕೆ, ಇಷ್ಟನ್ನ ಸ್ಟಡಿ ಮಾಡಿದ್ವಿ. ಅದಾದ್ಮೇಲೆ ವೇರಿಯಸ್ ಮಟೀರಿಯಲ್ಸ್ಗೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಹಾಕೋದನ್ನ ಅರ್ಥಕೊಂಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಹೋಗೋಣ, ಈಗ ಹುಕ್ಸ್ ಲಾ ಅನ್ನ ಸ್ಟಡಿ ಮಾಡೋಣ. ವಿಲ್ ಸ್ಟಾರ್ಟ್ ಹುಕ್ಸ್ ಲಾ ನೌ. ಓಕೆ, ಸ್ಟೇಟ್ಮೆಂಟ್ ಆಫ್ ದ ಹುಕ್ಸ್ ಲಾ ಏನ್ ಹೇಳ್ತದೆ ಅಂದ್ರೆ, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಹೇಳ್ತದೆ. ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ದಿಸ್ ಈಸ್ ಯುವರ್ ಹುಕ್ಸ್ ಲಾ. ಬಟ್ ಇನ್ನ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತದ, ದಟ್ ಈಸ್ ಯುವರ್ ವಿದಿನ್ ಎಲಾಸ್ಟಿಕ್ ಲಿಮಿಟ್. ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ನಿನ್ನೆ ಆಲ್ರೆಡಿ ಕಲ್ತ್ಕೊಂಡಿದ್ದೀವಿ. ಅದರೊಳಗಡೆ ಇಲ್ಲಿ ಸ್ಟ್ರೈನ್ ತಗೊಂಡಿರ್ತೀವಿ ಮತ್ತು ಇಲ್ಲಿ ಸ್ಟ್ರೆಸ್ ಅನ್ನು ತಗೊಂಡಿರ್ತೀವಿ. ಓಕೆ, ನಾರ್ಮಲ್ ಸ್ಟ್ರೆಸ್ಸಸ್ ಅಂಡ್ ನಾರ್ಮಲ್ ಸ್ಟ್ರೈನ್ಸ್. ಇಲ್ಲಿಂದ ನಿಮ್ದು ಕರ್ವ್ ಸ್ಟಾರ್ಟ್ ಆಗ್ತದ, ಆಮೇಲೆ ಈಲ್ಡ್ ಬರ್ತದ, ಲೋವರ್ ಈಲ್ಡ್ ಬಂದು ಅಲ್ಟಿಮೇಟ್ ಅಂಡ್ ಬ್ರೇಕ್ ಆಗ್ತದೆ. ಅಟ್ ದಿಸ್ ಪಾಯಿಂಟ್ ಒಂದು ಪಾಯಿಂಟ್ ಇರ್ತದ, ಅದಕ್ಕೆ ಪ್ರಪೋರ್ಷನಾಲಿಟಿ ಪಾಯಿಂಟ್ ಅಂತಾರ. ಅದಕ್ಕೆ ನಿಯರ್ ಆಗಿರ್ತಕ್ಕಂಥ ಇನ್ನೊಂದು ಪಾಯಿಂಟ್ ಇರ್ತದ, ಅದಕ್ಕೆ ಎಲಾಸ್ಟಿಕ್ ಪಾಯಿಂಟ್ ಅಂತಾನೆ ಹೇಳ್ತಾರೆ. ಎಲಾಸ್ಟಿಕ್ ಲಿಮಿಟ್ ಮತ್ತು ಪ್ರಪೋರ್ಷನಲ್ ಲಿಮಿಟ್ ನಿಮಗೆ ಇಲ್ಲಿ ಸಿಗ್ತದೆ. ಈ ಪೋರ್ಷನ್ ಏನದಲ್ಲ, ಈ ಪೋರ್ಷನ್ಗೆ ಲೀನಿಯರ್ ಎಲಾಸ್ಟಿಕ್ ಅಂತ ಕರೀತಾರೆ. ಇದಕ್ಕೇನಂತಾರ, ಲೀನಿಯರ್ ಎಲಾಸ್ಟಿಕ್ ಝೋನ್ ಅಂತ ಕರೀತಾರೆ. ಯಾಕಂತಂದ್ರೆ ಇಲ್ಲಿ ಸ್ಟ್ರೇಟ್ ಲೈನ್ ನಿಮ್ಗೆ ಸಿಕ್ಕದ, ಅದಕ್ಕೆ ಲೀನಿಯರ್ ಅಂತ ಕರೀತಾರೆ. LINEAR, ಲೀನಿಯರ್ ಅಂತ ಕರೀತಾರೆ.
ಹಾಗಾದ್ರೆ ಇಲ್ಲಿ ಹುಕ್ಸ್ ಏನ್ ಹೇಳ್ತಾನೆ ಅಂದ್ರೆ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅದ. ಹೌದು, ಡಯಾಗ್ರಾಮ್ ಕೂಡ ಹೇಳ್ತದ ಸ್ಟ್ರೆಸ್ ಮತ್ತು ಸ್ಟ್ರೇನ್ ಎರಡೂ ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದ ಅಂತ ಹೇಳ್ತದ. ಬಟ್ ವಿದಿನ್ ದ ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳ್ತದ. ಕರೆಕ್ಟ್ ಅದ. ಇಲ್ಲಿ ಡಯಾಗ್ರಾಮ್ ಅಲ್ಲೂ ಕೂಡ ಅಪ್ ಟು ಎಲಾಸ್ಟಿಕ್ ಲಿಮಿಟ್ ಇದು ಕಾಣ್ತದೆ. ಅಂಡರ್ಸ್ಟುಡ್? ದೇರ್ ಫೋರ್ ಹುಕ್ಸ್ ಲಾ ಈಸ್ ವ್ಯಾಲಿಡ್ ಅಪ್ ಟು ಎಲಾಸ್ಟಿಕ್ ಲಿಮಿಟ್ ಥ್ರೂ ಡಯಾಗ್ರಾಮ್ ಇರ್ಬೋದು, ಸ್ಟೇಟ್ಮೆಂಟ್ ಇರ್ಬೋದು. ಇಲ್ಲಿ ಸ್ಟ್ರೆಸ್ ಅಂದಾಗ ಅವರು ನಾರ್ಮಲ್ ಸ್ಟ್ರೆಸ್ ಬಗ್ಗೆ ಅಂತ ಸ್ಪೆಸಿಫಿಕ್ ಮಾಡಿಲ್ಲ, ಶಿಯರ್ ಸ್ಟ್ರೆಸ್ ಅಂತ ಸ್ಪೆಸಿಫಿಕ್ ಮಾಡಿಲ್ಲ, ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಥವಾ ಹೈಡ್ರೋಸ್ಟ್ಯಾಟಿಕ್ ಸ್ಟ್ರೆಸ್ ಅಂತ ಸ್ಪೆಸಿಫಿಕ್ ಮಾಡಿಲ್ಲ. ಹಂಗೇನೆ ಸ್ಟ್ರೇನ್ ಅಂತ ಅಂದಾಗ ಇಲ್ಲಿ ಶಿಯರ್ ಸ್ಟ್ರೇನ್ ಇರಬಹುದು, ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಇರಬಹುದು, ಅಥವಾ ಲೀನಿಯರ್ ಸ್ಟ್ರೇನ್ ಇರಬಹುದು ಅಂತ ಏನು ಸ್ಪೆಸಿಫಿಕ್ ಮಾಡಿಲ್ಲ. ಆದ್ರಿಂದ ಈ ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅಂತಕ್ಕಂಥ ಇಕ್ವೇಶನ್ ಅನ್ನ ನಾನು 3 ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಒಂದೇದು ಏನಂತಂದ್ರೆ ಸ್ಟ್ರೆಸ್, ನಾರ್ಮಲ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ಸ್ಟ್ರೇನ್. ನಿನ್ನೆ ಗೊತ್ತಾಯ್ತು ನಾರ್ಮಲ್ ಸ್ಟ್ರೇನ್ ಅಂತಂದ್ರೆ ಏನಂತೇಳಿ. ನಾರ್ಮಲ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ಸ್ಟ್ರೇನ್ ಅಂತೇಳಿ ಒಂದ್ ರೀತಿ ಯೂಸ್ ಮಾಡ್ಕೊಳ್ಬಹುದು. ಹಂಗೆ ಎರಡನೇ ಟೈಪ್ ಆಫ್ ಸ್ಟ್ರೆಸ್ ಒಳಗೆ ಬಂದಾಗ ಶಿಯರ್ ಸ್ಟ್ರೆಸ್ ಅಂತ ಯೂಸ್ ಮಾಡ್ಬೇಕು. ಶಿಯರ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಶಿಯರ್ ಸ್ಟ್ರೇನ್, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ನಾವು. ಹಾಗಾದ್ರೆ ಶಿಯರ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಶಿಯರ್ ಸ್ಟ್ರೇನ್ ಅಂತಾನೂ ಕೂಡ ಬರೀಬಹುದು. ಮೂರನೇ ರೀತಿಯಲ್ಲಿನೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಹೆಂಗಂದ್ರ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಥವಾ ಹೈಡ್ರೋಸ್ಟ್ಯಾಟಿಕ್ ಸ್ಟ್ರೆಸ್, ಅದಕ್ಕೂ ಕೂಡ ಹಿಂಗೆ ಯೂಸ್ ಮಾಡೋಣ. ಹೈಡ್ರೋಸ್ಟ್ಯಾಟಿಕ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೇನ್. ಇಲ್ಲಿ ಸ್ಟ್ರೇನ್ ಅಂತಂದಿದ್ರ ವಾಲ್ಯೂಮೆಟ್ರಿಕ್ ಸ್ಟ್ರೇನ್, ಹಿಂಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅನ್ನೋದನ್ನ 3 ವಿಧಾನದಲ್ಲಿ ನಾವು ಬರಿಬಹುದು. ಹಾಗಾದ್ರೆ ಇಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇನ್ ದಿಸ್ ಕೇಸ್ ಒಳಗೆ ಏನಾಗಬಹುದು ಅಂತಂದ್ರೆ ಸ್ಟ್ರೆಸ್ ಈಸ್ ಈಕ್ವಲ್ ಟು ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೇನ್ ಆಗ್ತದ. ವೇರ್ ಯಂಗ್ಸ್ ಮಾಡ್ಯುಲಸ್ ಈಸ್ ಈಸ್ ಯಂಗ್ಸ್ ಮಾಡ್ಯುಲಸ್ ವಿಚ್ ಇಸ್ ಅ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಅದಕ್ಕೆ ಏನಂತಾರ? ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತಾರ. ಅದೇ ರೀತಿ ಶಿಯರ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಜಿ ಇಂಟು 5. ಇಲ್ಲಿ ಜಿ ಅಂತಂದ್ರೆ ಏನಂದ್ರ ಇದು ಕೂಡ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತಾರೆ. ಇದಕ್ಕೂ ಕೂಡ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತಾರೆ. ಇದಕ್ಕ ಯಂಗ್ಸ್ ಮಾಡ್ಯುಲಸ್ ಅಂತಂದ್ರೆ ಇದಕ್ಕ ಶಿಯರ್ ಮಾಡ್ಯುಲಸ್ ಅಂತಾರೆ. ಶಿಯರ್ ಮಾಡ್ಯುಲಸ್ ಅಂತಾರೆ. ಇಲ್ಲಿ ಸ್ಟ್ರೆಸ್ ಈಸ್ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಕೆ ಇಂಟು ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಅಂದಾಗ ಇಲ್ಲಿ ನಿಮ್ಗೆ ಕೆ ಅಂತಂದ್ರೆ ಏನು ಅಂತಂದ್ರೆ ಅದನ್ನು ಕೂಡ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನೇ. ಅದು ಕೂಡ ಏನು? ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಅದಕ್ಕೆ ಪರ್ಟಿಕ್ಯುಲರ್ ಹೆಸರು ಏನಂದ್ರ ಬಲ್ಕ್ ಮಾಡ್ಯುಲಸ್ ಅಂತ ಕರೀತಾರೆ. ಅದಕ್ಕೇನಂತರ ಬಲ್ಕ್ ಮಾಡ್ಯುಲಸ್ ಅಂತ ಕರೀತಾರೆ. ಇವುಗಳದ ಇನ್ನೊಂದು ಹೆಸರುಗಳನ್ನು ನೋಡ್ತಾ ಹೋಗೋಣ. ಯಂಗ್ಸ್ ಮಾಡ್ಯುಲಸ್, ಅದಕ್ಕೆ ಇನ್ನೊಂದು ಹೆಸರು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಶಿಯರ್ ಮಾಡ್ಯುಲಸ್ ಇನ್ನೊಂದು ಹೆಸರು ಶಿಯರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಈ ಶಿಯರ್ ಮಾಡ್ಯುಲಸ್ ಇನ್ನೊಂದು ಹೆಸರು ಮಾಡ್ಯುಲಸ್ ಆಫ್ ರಿಜಿಡಿಟಿ. ಶಿಯರ್ ಮಾಡ್ಯುಲಸ್ ಗೆ ನೊಟೇಷನ್ ಜಿ ಅಂತ ಯೂಸ್ ಮಾಡ್ತಾರ. ಕೆಲವು ಟೆಕ್ಸ್ಟ್ ಬುಕ್ ಒಳಗಡೆ ಸಿ ಅಂತ ಯೂಸ್ ಮಾಡ್ತಾರ, ಕೆಲವು ಟೆಕ್ಸ್ಟ್ ಬುಕ್ ಒಳಗಡೆ ಎನ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಐ ಆಮ್ ಯೂಸಿಂಗ್ ಜಿ ಫಾರ್ ಮೈ ವಿಡಿಯೋ ಲೆಕ್ಚರ್ಸ್. ಜಿ ಇಸ್ ಅ ನೊಟೇಷನ್ ಫಾರ್ ಶಿಯರ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ರಿಜಿಡಿಟಿ. ಅದೇ ರೀತಿ ಬಲ್ಕ್ ಮಾಡ್ಯುಲಸ್ ಈಗ ಇನ್ನೊಂದು ಹೆಸರು ಏನಿಲ್ಲ, ಇದಕ್ಕೆ ವಾಲ್ಯೂಮೆಟ್ರಿಕ್ ಮಾಡ್ಯುಲಸ್ ಅನ್ಬೋದು ಅಥವಾ ಬಲ್ಕ್ ಮಾಡ್ಯುಲಸ್ ಇಸ್ ಬಲ್ಕ್ ಮಾಡ್ಯುಲಸ್. ದಟ್ ಈಸ್ ಯುವರ್ ಕೆ ಅಂತೇಳಿ. ಅಂಡರ್ಸ್ಟುಡ್? ನೌ ದೀಸ್ 3 ಮಾಡ್ಯುಲಸಸ್ ಆರ್ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ಸ್. ಪ್ರಪೋರ್ಷನಲ್ ಕಾನ್ಸ್ಟೆಂಟ್ಸ್ ವಿದಿನ್ ಎಲಾಸ್ಟಿಕ್ ಲಿಮಿಟ್ಸ್. ಹೌದಾ? ಎಲಾಸ್ಟಿಕ್ ಲಿಮಿಟ್ ಒಳಗಡೆನೆ ಇವು 3 ಕಾನ್ಸ್ಟೆಂಟ್ಸ್ ಗಳನ್ನ ನಾವು ತಗೊಳ್ತೀವಿ. ದೇರ್ ಫೋರ್ ದೀಸ್ 3 ಆರ್ ಕಾಲ್ಡ್ ಆಸ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್. ಇವಕ್ಕೇನಂತಾರ? ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್. ವಾಟ್ ಆರ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಂತಂದ್ರ ದಿಸ್ ಈಸ್ ಯುವರ್ ಯಂಗ್ಸ್ ಮಾಡ್ಯುಲಸ್, ಶಿಯರ್ ಮಾಡ್ಯುಲಸ್ ಅಂಡ್ ಬಲ್ಕ್ ಮಾಡ್ಯುಲಸ್. ದೀಸ್ 3 ಆರ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್. ಇನ್ನ ಒಂದದ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಇವು 3 ಆದ್ಮೇಲೆ ಅದನ್ನ ಹೇಳ್ತೀನಿ. ಇವು 3 ಏನಂತಂದ್ರೆ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಂತ ತಿಳ್ಕೊಳ್ಬೇಕು. ನಾವು ಈ ಯಂಗ್ಸ್ ಮಾಡ್ಯುಲಸ್ ಒಂದು ನಿಮಗೆಲ್ಲರಿಗೂ ಏನು ಹೇಳಿದೆ ಅಂತಂದ್ರೆ ನೋಟ್ಸ್ ಮಾಡ್ತಾ ಹೋಗ್ರಿ. ಬಿಕಾಸ್ ಐ ಹ್ಯಾವ್ ನಾಟ್ ಪ್ರಿಪೇರ್ಡ್ ಎನಿ ಸ್ಟ್ಯಾಂಡರ್ಡ್ ಟೈಪ್ಡ್ ಸ್ಲೈಡ್ಸ್ ಅಥವಾ PDF ಕೂಡ ನಾನು ನಿಮ್ಗೆ ಕೊಡ್ತಾ ಇಲ್ಲ. ದೇರ್ ಫೋರ್ ಯು ನೀಡ್ ಟು ಪಾಸ್ ದ ವಿಡಿಯೋ ಅಥವಾ ಫ್ಲೋ ಒಳಗನೆ ಕೂಡ ಒಂದು ನೋಟ್ಸ್ ಮಾಡ್ತಾ ಹೋಗ್ರಿ. ಓಕೆ, ಒಂದು ಮೈ ಸಜೆಷನ್ ಇಸ್ ದ್ಯಾಟ್ ಇಫ್ ಯು ಆರ್ ರೀಸೆಂಟ್ಲಿ ಪಾಸ್ಡ್ ಔಟ್ ಸ್ಟೂಡೆಂಟ್ ಅಥವಾ 1 ವರ್ಷ 2 ವರ್ಷ ಆಗಿರ್ಬೋದು, ಈಗ ಪಾಸ್ ಔಟ್ ಆಗಿದ್ದ ಸ್ಟೂಡೆಂಟ್ಸ್ ಇದ್ರಿ ಅಂತಂದ್ರೆ ಅಥವಾ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರೆ ಒಂದು ಚೆನ್ನಾಗಿರ್ತಕ್ಕಂಥ ಲೈಫ್ ಲಾಂಗ್ ಬರ್ತಕ್ಕಂಥ ಒಂದು ಚಲೋ ಮೈಂಡೆಡ್
ನೋಟ್ಬುಕ್ ತಗೊಂಡು ಕಲರ್ ಪೆನ್ಲಿಂದ ಚೆನ್ನಾಗಿ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ರಿ. ಸೊ ದಟ್ ಇನ್ ಫ್ಯೂಚರ್ ಓಕೆ ನೀವು 30, 32, 35 ವರ್ಷ ಬರೋ ತನಕನೂ ಕೂಡ ನೋಟ್ಸ್ ನಿಮ್ಮಲ್ಲಿ ಇರ್ತದೆ. ಒಂದ್ಸತಿ ಆ ನೋಟ್ಸ್ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗಿರ್ಬೇಕು. ಓಕೆ, ಆ ಟೈಪ್. ಇಫ್ ಯು ಆರ್ ಏಜ್ಡ್ 30, 32, 35 ಅಥವಾ ಲಾಸ್ಟ್ ಅಟೆಂಪ್ಟ್ ಇನ್ KPSC ಹಿಂಗೇನಾರ ಇದ್ರೆ ಡೈರೆಕ್ಟ್ಲಿ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಹೋಗ್ರಿ. ಅಟ್ಲೀಸ್ಟ್ ಒನ್ಸ್ ಆದ್ರೂ ಬರುತ್ತೆ ತೆಗೆಯೋದು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನಾವು ಎಲ್ಲಿದ್ವಿ? ಯೂನಿಟ್ ಫಾರ್ ದೀಸ್ ಮಾಡ್ಯುಲಸಸ್. ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಇಕ್ವೇಶನ್ ಒಳಗಡೆ ಸ್ಟ್ರೆಸ್ ಈಸ್ ಈಕ್ವಲ್ ಟು ಇ ಇಂಟು ಎಪ್ಸಿಲಾನ್ ಅಂತ ಬರ್ತದ. therefore E is equal to stress divided by epsilon ada. Epsilon is a strain, it is a unitless, and this has a unit Newton per mm square. Newton per mm square. Therefore E ಗೆ ಯೂನಿಟ್ ಏನಂತಂದ್ರೆ ನ್ಯೂಟನ್ ಪರ್ mm square. ಇದಕ್ಕೆ ಇನ್ನೊಂದು ಹೆಸರೇನು? MPa, ಮೆಗಾ ಪಾಸ್ಕಲ್. ಓಕೆ, ಒಂದು ಸ್ಟ್ಯಾಂಡರ್ಡ್ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಯಾವುದಂದ್ರೆ ಸ್ಟೀಲ್ಗೆ. ಫಾರ್ ಸ್ಟೀಲ್ ಯಂಗ್ಸ್ ಮಾಡ್ಯುಲಸ್ ಈಸ್ 200 GPa. 200 GPa. Okay, this is Young's modulus for steel. Now ಈ G ನ 200 ಅಂತ ಬರೆಯೋಣ. ಈ G ನ 10⁹ ಅಂತ ಬರ್ಕೊಳ್ಬಹುದು, ಮತ್ತೆ PA ಅಂತ ಆಯ್ತು. ಈಗ 2 ಇಂಟು 10⁹ ಅನ್ನ ಸ್ಪ್ಲಿಟ್ ಮಾಡಿ 10⁵ ಅಂತ ಮತ್ತೆ 10⁶ ಅಂತ ಮಾಡ್ಕೋಬಹುದು. ಆ 10⁶ ನ ಮೆಗಾ ಅಂತಂದ್ರೆ ಇದು MPa ಒಳಗಾಯ್ತು. ಅಂದ್ರೆ 2 ಇಂಟು 10⁵ MPa ಅಂತಲೂ ಕೂಡ ನೀವು ಹೇಳ್ಬೋದು. ಅಥವಾ 2 ಇಂಟು 10⁵ ಏನದು ನ್ಯೂಟನ್ ಪರ್ mm ಸ್ಕ್ವೇರ್ ಅಂತಲೂ ಕೂಡ ಕರಿಬಹುದು. ದಿಸ್ ಇಸ್ ಫಾರ್ ಸ್ಟೀಲ್, ಯಂಗ್ಸ್ ಮಾಡ್ಯುಲಸ್ ಫಾರ್ ಸ್ಟೀಲ್. ಓಕೆನಾ? ದಿಸ್ ಇಸ್ ಯಂಗ್ಸ್ ಮಾಡ್ಯುಲಸ್ ಫಾರ್ ಸ್ಟೀಲ್. ಅದೇ ರೀತಿ ಸ್ಟೀಲ್ಗೆ ಶಿಯರ್ ಮಾಡ್ಯುಲಸ್ ಅದ, ಸ್ಟೀಲ್ಗೆ ಬಲ್ಕ್ ಮಾಡ್ಯುಲಸ್ ಅದ. ಇವು ಎರಡರದ್ದು ವ್ಯಾಲ್ಯೂನ ನೆನ್ಪಿಡೋ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ರಿಮೆಂಬರ್. ಯಾಕಂತಂದ್ರೆ ಇನ್ನೂ ಒಂದು ಕಾನ್ಸ್ಟೆಂಟ್ ಬರ್ತದೆ, ಅದ್ರ ಮೇಲೆ ಇದು ಡಿಪೆಂಡ್ ಆಗ್ತದೆ. ದಿಸ್ E ಅಂಡ್ G ಈಸ್ ನಾಟ್ ಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ದ ಯಂಗ್ಸ್ ಮಾಡ್ಯುಲಸ್. ದೇ ಆರ್ ಡಿಪೆಂಡಿಂಗ್ ಆನ್ ಸಮ್ ಅದರ್ ಥಿಂಗ್ಸ್. ಅದರ ಡಿಪೆಂಡೆನ್ಸಿನ ನೆಕ್ಸ್ಟ್ ಲೆಕ್ಚರ್ ಒಳಗೆ ನೋಡೋಣ. ನೆಕ್ಸ್ಟ್ ಲೆಕ್ಚರ್ ಅಲ್ಲ, ನೆಕ್ಸ್ಟ್ ಸ್ಲೈಡ್ ಒಳಗೆ ನೋಡೋಣ. ಅರ್ಥ ಆಯ್ತಾ? ಈಗ ಇಲ್ಲಿವರೆಗೆ ನಿಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಸ್ಟ್ರೆಸ್ ಇಸ್ ಈಕ್ವಲ್ ಟು ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್ ಅಂತ ಗೊತ್ತಾಯ್ತು. ಸ್ಟ್ರೆಸ್ ಜಾಗದೊಳಗೆ ನಾವು ಬರಿಬಹುದು P/A, ಫೋರ್ಸ್ ಬೈ ಏರಿಯಾ ಅಂತೇಳಿ. ಯಂಗ್ಸ್ ಮಾಡ್ಯುಲಸ್ ಅಂದ್ರೆ ಯಂಗ್ಸ್ ಮಾಡ್ಯುಲಸ್ ಇರಲಿ, ಮತ್ತೆ ಇಲ್ಲಿ ಸ್ಟ್ರೈನ್ ಜಾಗದೊಳಗೆ ಬರಿಬಹುದು ΔL/L ಅಂತೇಳಿ. ಇನ್ನು ಸ್ವಲ್ಪ ರೀಅರೇಂಜ್ ಮಾಡ್ಕೊಂಡ್ರೆ ΔL ಫಾರ್ಮುಲಾ ಸಿಗ್ತದ. ΔL ಚೇಂಜ್ ಇನ್ ಲೆಂತ್ ಈಕ್ವಲ್ ಟು ಈ L ಈ ಕಡೆ ಬಂದಾಗ PL/AE. ಎವ್ರಿ ಒನ್ಸ್ ಫೇವರೇಟ್ ಫಾರ್ಮುಲಾ, ರೈಟ್? This is PL/AE. ΔL equal to PL/AE. Understood? Okay. Unit substitution bada important. This equation is derived from what? Your Hooke's law. Understood? Okay. Now we will introduce one more elastic constant, that is your Poisson's ratio. Poisson's ratio. ಪಾಯ್ಸನ್ಸ್ ರೇಷಿಯೋ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಅದು ಏನಂತ ಹೇಳೋಣ, ಅಂದ್ರೆ ಯಾವ ಕಾನ್ಸ್ಟೆಂಟ್ ಅಂತ ಹೇಳೋಣ. ನಾವು ಸಿ ಇಫ್ ಅ ಬಾಡಿ ಇಸ್ ಲೈಕ್ ದಿಸ್, ದೆನ್ ಈ ಕಡೆ ಬೇಡ ಒಂದೇ ಕಡೆಗೆ ಯೂನಿಯಾಕ್ಸಿಯಲ್ ಅಂದ್ರೆ ಒಂದೇ ಆಕ್ಸಿಸ್. ಯೂನಿಯಾಕ್ಸಿಯಲ್ ಅಲ್ಲಿ ನಾ ಇದನ್ನ ಪುಲ್ ಮಾಡ್ತಾ ಇದ್ದೀನಿ. ವೆನ್ ಐ ಪುಲ್ ದಿಸ್ ಒನ್ ಇನ್ ಒನ್ ಆಕ್ಸಿಸ್ ಅಲಾಂಗ್ ದ ಲಾಂಗಿಟ್ಯೂಡನಲ್ ಆಕ್ಸಿಸ್, ಅಫ್ ಕೋರ್ಸ್ ಇದೇನಾಗ್ತದೆ ಅಂದ್ರೆ ಇದು ಈ ಕಡೆಗೆ ಅದು ಎಲಾಂಗೇಟ್ ಆಗ್ತದೆ. ಕರೆಕ್ಟಾ? ಇದ್ರದ್ದು ಡೈಮೆನ್ಷನ್ ಈ ಕಡೆಗೆ ಅದು ಎಲಾಂಗೇಟ್ ಆಗ್ತದೆ. ಅಟ್ ದ ಸೇಮ್ ಟೈಮ್ ಇದ್ರದ್ದು ಲ್ಯಾಟ್ರಲ್ ಡೈಮೆನ್ಷನ್ಸ್ ಏನಾಗ್ತದೆ, ಕೂಗ್ತದೆ. ಇದ್ರದ್ದು ಲ್ಯಾಟ್ರಲ್ ಡೈಮೆನ್ಷನ್ಸ್ ಕೂಗ್ತದೆ. ಅದಕ್ಕೆ ನಾವು ಹೆಂಗೆ ಹೇಳ್ಬೋದು ಅಂದ್ರೆ, ಇಫ್ ದಿಸ್ ಈಸ್ ಅ ಬಾಡಿ ದೆನ್ ಇಟ್ ವಿಲ್ ಎಲಾಂಗೇಟ್ ಲೈಕ್ ದಿಸ್. ನಾವು ಯು ಕ್ಯಾನ್ ಸಿ ಹಿಯರ್ ಏನಾಯ್ತು, ದ ಲೆಂತ್ ಏನದಲ್ಲ ಆ ಲೆಂತ್ ಜಾಸ್ತಿ ಆಗ್ಯದ, ಬಟ್ ಅದ್ರದ್ದು ಬ್ರೆಡ್ತ್ ಏನದಲ್ಲ ಅಥವಾ ಲ್ಯಾಟ್ರಲ್ ಡೈಮೆನ್ಷನ್ಸ್ ಏನದಲ್ಲ ಅದ್ರದ್ದು ಬ್ರೆಡ್ತ್ ಕಡಿಮೆ ಆಗ್ಯದ. ಅಂದ್ರೆ ವೆನ್ ಯು pull at one side and along that side it will increases its length, but in the lateral side it will decreases its dimension. It decreases its dimension. ಇಲ್ಲಿ ಒಂದು ಕಾನ್ಸ್ಟೆಂಟ್ ಬರ್ತದೆ. ಅಂದ್ರೆ ದಿಸ್ pull elongation ಮತ್ತೆ ಇಟ್ಸ್ ಕಾಂಟ್ರಾಕ್ಷನ್ ಇವೆರಡು ಏನದವಲ್ಲ ಫಾರ್ ಅ ಪರ್ಟಿಕ್ಯುಲರ್ ಮಟೀರಿಯಲ್ ಇವೆರಡರದ್ದು ರೇಷಿಯೋ ಕಾನ್ಸ್ಟೆಂಟ್ ಇರ್ತದ. ಇದಕ್ಕೆ ಪಾಯ್ಸನ್ಸ್ ರೇಷಿಯೋ ಅಂತಾರೆ. ಅಂಡರ್ಸ್ಟುಡ್? ಅಂದ್ರೆ
ಇನ್ನು ಒನ್ ಡೈಮೆನ್ಷನ್ ಎಲಾಂಗೇಷನ್, ಇನ್ನೊಂದು ಡೈಮೆನ್ಷನ್ ಒಳಗಡೆ ಕಾಂಟ್ರಾಕ್ಷನ್ ಏನದಲ್ಲ, ಇದಕ್ಕೆ ಲೀನಿಯರ್ ಸ್ಟ್ರೇನ್ ಮತ್ತು ಲ್ಯಾಟ್ರಲ್ ಸ್ಟ್ರೇನ್ ಅದಲ್ಲ, ಇವೆರಡರದ್ದು ರೇಷಿಯೋ ಏನದಲ್ಲ ಅದು ಕಾನ್ಸ್ಟೆಂಟ್ ಇರ್ತದ. ಎದಕ್ಕೆ? ಫಾರ್ ಅ ಪರ್ಟಿಕ್ಯುಲರ್ ಮಟೀರಿಯಲ್ ಅದು ಕಾನ್ಸ್ಟೆಂಟ್ ಇರ್ತದ. ಅದಕ್ಕೆ ಏನಂತಾರ ಪಾಯ್ಸನ್ಸ್ ರೇಷಿಯೋ ಅಂತಾರೆ. ಹಂಗಾರೆ ಟೆಕ್ನಿಕಲಿ ಮ್ಯಾಥಮೆಟಿಕಲಿ ಏನು ಹೇಳ್ತಿರೋದು ಅಂದ್ರೆ ಪಾಯ್ಸನ್ಸ್ ರೇಷಿಯೋ ಮ್ಯೂ ಇಸ್ ಈಕ್ವಲ್ ಟು ಲ್ಯಾಟ್ರಲ್ ಸ್ಟ್ರೇನ್ ಟು ದ longitudinal strain. Lateral strain to the longitudinal strain. Actually, lateral strain, if you consider that elongation na positive anta consider ಮಾಡಿದ್ರೆ contraction ಏನಾಗುತ್ತದೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತದೆ. therefore lateral strain ಕಾಂಟ್ರಾಕ್ಟ್ ನೆಗೆಟಿವ್ ಆಗಿತ್ತು ಅಂದ್ರೆ ಇದು ಪಾಸಿಟಿವ್ ಇರ್ತದ. ಅಂಡರ್ಸ್ಟುಡ್? ಇದು ನೆಗೆಟಿವ್ ಇತ್ತಂದ್ರೆ ಇದು ಪಾಸಿಟಿವ್ ಇರ್ತದ, ಅಥವಾ ಇದು ಪಾಸಿಟಿವ್ ಇತ್ತಂದ್ರೆ ಇದು ನೆಗೆಟಿವ್ ಇರ್ತದ. therefore Poisson's ratio you will get always a negative value. ಬಹಳ ಇಂಪಾರ್ಟೆಂಟ್, ನೆಗೆಟಿವ್ ವ್ಯಾಲ್ಯೂ. Poisson's ratio ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂ ಇರ್ತದ. ಬಟ್ Poisson's ratio ಫಾರ್ಮುಲಾ ಬರಿಬೇಕಾದಾಗ ಯು ಶುಡ್ ನಾಟ್ ಫರ್ಗೆಟ್ ಟು ಪುಟ್ ಮಾಡ್ಯುಲಸ್. ಅಂದ್ರೆ ಈ ನೆಗೆಟಿವ್ ಸೈನ್ ಏನ್ ಬಂದಿರ್ತದ, ಬಟ್ ಮಾಡ್ಯುಲಸ್ ಇರೋದ್ರಿಂದ ನಿಮ್ಗೆ ಮ್ಯೂ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ ಬರ್ತದ. ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ, ಡೋಂಟ್ ಗೆಟ್ ಕನ್ಫ್ಯೂಷನ್. ಅರ್ಧಾಯ್ತಾ? ಡೋಂಟ್ ಗೆಟ್ ಕನ್ಫ್ಯೂಷನ್. ಮ್ಯೂ ವ್ಯಾಲ್ಯೂ ಏನ್ ಬರ್ತದ ಅದಷ್ಟೇ. ನಾವು ಲಾಂಗಿಟ್ಯೂಡನಲ್ ಸ್ಟ್ರೇನ್ ಅಂತಂದ್ರೆ ಇನ್ ದ ಲೆಂತ್ ವೈಸ್ ವೇರ್ ದ ಫೋರ್ಸ್ ಇಸ್ ಅಪ್ಲೈಡ್, ಎಲ್ಲಿ ಫೋರ್ಸ್ ಅಪ್ಲೈ ಮಾಡಿದಲ್ಲ ಆ ಡೈರೆಕ್ಷನ್ ಒಳಗಡೆ ಸ್ಟ್ರೇನ್ ಆಗ್ತದ. ಅಂದ್ಮೇಲೆ ಆಬ್ವಿಯಸ್ಲಿ ದಿಸ್ ವಿಲ್ ಬಿ more value and this will be less value. Therefore the entire ratio will come less than 1. Therefore Poisson's ratio will be always less than 1. Poisson's ratio will be less than 1 for engineering material. ಒಂದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ಫಾರ್ ಪ್ರಾಕ್ಟಿಕಲ್ ಮಟೀರಿಯಲ್ಸ್ಗೆ ಇದೇನಾಗ್ತದ, ಇಂಜಿನಿಯರಿಂಗ್ ಅನ್ನೋದು ಬೇಡ. ಫಾರ್ ಪ್ರಾಕ್ಟಿಕಲ್ ಮಟೀರಿಯಲ್ಸ್ಗೆ ಪಾಯ್ಸನ್ಸ್ ರೇಷಿಯೋ ಇಸ್ ಆಲ್ವೇಸ್ ಲೆಸ್ ದೆನ್ 1 ಅಂತ. ಬಟ್ ರೇಂಜ್ ಏನದ ವೆರಿ ಇಂಪಾರ್ಟೆಂಟ್. ಮೆನಿ ಟೈಮ್ಸ್ ಇಟ್ ಇಸ್ ಆಸ್ಕ್ಡ್ ಇನ್ ಎಕ್ಸಾಮಿನೇಷನ್ ಲೈಕ್ PGCET ಅಂಡ್ KPSC. ಮೆನಿ ಟೈಮ್ಸ್ ಇಟ್ ಇಸ್ ಆಸ್ಕ್ಡ್ ವಾಟ್ ಇಸ್ ದ ರೇಂಜ್ ಆಫ್ ಪಾಯ್ಸನ್ಸ್ ರೇಷಿಯೋ. ಪಾಯ್ಸನ್ಸ್ ರೇಷಿಯೋ ದ ರೇಂಜ್ ಏನಂದ್ರೆ 0 to 0.5. 0 to 0.5 ಫಾರ್ ಸ್ಟ್ರಕ್ಚರಲ್ ಮೆಂಬರ್ಸ್. 0 to 0.5 ಫಾರ್ ಸ್ಟ್ರಕ್ಚರಲ್ ಮೆಂಬರ್ಸ್. ಸ್ಟ್ರಕ್ಚರಲ್ ಮೆಂಬರ್ಸ್ ಅಂತಂದ್ರ ದೋಸ್ ರೆಸಿಸ್ಟ್ ದ ಲೋಡ್ಸ್. ದಿಸ್ ಇಸ್ ಅ ಮೆಂಬರ್. ದ ಸ್ಟ್ರಕ್ಚರ್ ಅಂದ್ರೆ ಏನು ಅದು ನಿಮ್ಮ ಎಸೆ ಒಳಗೆ ಗೊತ್ತಾಗುತ್ತೆ. ಸ್ಟ್ರಕ್ಚರ್ ಮೀನ್ಸ್ ದ ರೆಸಿಸ್ಟೆನ್ಸ್ ಇಸ್ ಆಫರ್ಡ್. ದೆನ್ ಇಫ್ ಅ ರೆಸಿಸ್ಟೆನ್ಸ್ ಇಸ್ ನಾಟ್ ಆಫರ್ಡ್, ದಟ್ ಇಸ್ ಕಾಲ್ಡ್ ಆಸ್ ಮೆಕ್ಯಾನಿಸಮ್. Here the resistance is not offered, here the resistance is offered. Then structural members ಅಂತಂದ್ರ where resistance is offered by the body. Then in that case mu is equal to 0 to 0.5. Mu will be always 0 to 0.5 for structural material. Structural material ಅಂದ್ರೆ I can say that all engineering materials ಏನದವಲ್ಲ, all engineering materials ಗೆ 0 to 0.5 ಇರ್ತದೆ. ಅಫ್ಕೋರ್ಸ್ ದಿಸ್ ಇಸ್ ಆಲ್ಸೋ ವ್ಯಾಲಿಡ್ ಅಲ್ಲ, ಲೆಸ್ ದೆನ್ 1 ಅಂತ ಹೇಳಿದೆ. ಅದೇ ರೀತಿನ 0 and 0.5 ನೋಡ್ಬರ್ತಿರ್ತದೆ. ನೆಗೆಟಿವ್ ಪಾಯ್ಸನ್ಸ್ ರೇಷಿಯೋ ಫಾರ್ ಇಂಜಿನಿಯರಿಂಗ್ ಮಟೀರಿಯಲ್ ಇರಂಗಿಲ್ಲ. 0.5 ಕಿಂತ ಮೇಲ್ಗಳು ಕೂಡ ಇದು ಇರಂಗಿಲ್ಲ. ಒಂದು ಎಕ್ಸಾಂಪಲ್ಸ್ ಹೇಳ್ತೀನಿ. ಪಾಯ್ಸನ್ಸ್ ರೇಷಿಯೋ ಫಾರ್ ಸ್ಟೀಲ್, ಇದನ್ನು ಕೂಡ ಬೈ ಹಾರ್ಟ್ ಆಗ್ಬಿಡಿ. ಪಾಯ್ಸನ್ಸ್ ರೇಷಿಯೋ ಫಾರ್ ಸ್ಟೀಲ್ 0.25 ಅಥವಾ 1/4 ಅಂತ ಹೇಳ್ಬೋದು. ಪಾಯ್ಸನ್ಸ್ ರೇಷಿಯೋ ಫಾರ್ ಸ್ಟೀಲ್. ಪಾಯ್ಸನ್ಸ್ ರೇಷಿಯೋ ಫಾರ್ ಸಾಯಿಲ್ ಎಷ್ಟು ಬರ್ತದೆ ಅಂದ್ರೆ 0.3 ಆಸ್ಪಾಸ್ ಬರ್ತದೆ. ಸ್ವಲ್ಪ ಪ್ಲಸ್ ಆರ್ ಮೈನಸ್ 0.3 ಒಳಗೆ ಬರ್ತದೆ. ನೆಕ್ಸ್ಟ್ ಪಾಯ್ಸನ್ಸ್ ರೇಷಿಯೋ ಫಾರ್ ರಬ್ಬರ್. ಪಾಯ್ಸನ್ಸ್ ರೇಷಿಯೋ ಫಾರ್ ರಬ್ಬರ್ ಹೆಂಗಿರ್ತದ, ದಟ್ ಈಸ್ 0.5 ಇರ್ತದೆ ಆಸ್ಪಾಸ್. 0.5 ಕಿಂತ ಜಾಸ್ತಿ ಇಲ್ಲ. That you can say that 0.48 to 0.5. This is a Poisson's ratio for rubber. Poisson's ratio for cork ಎಷ್ಟಿರ್ತದ, ಅಥವಾ Poisson's ratio for cork ಎಷ್ಟಿರ್ತದ ಅಂದ್ರೆ 0 ಇರ್ತದ, ಅಥವಾ ನಿಯರ್ಲಿ 0 ಇರ್ತದ. ನೆಕ್ಸ್ಟ್ Poisson's ratio for concrete 0.2 ಇರ್ತದ. Okay, that all civil engineering materials, as I said, this will come 0 to 0.5. This is the Poisson's ratio. ಇಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಬರ್ತದ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಂದ್ರೆ
Poisson's ratio for Poisson's ratio for incompressible material. Incompressible material. Poisson's ratio for incompressible material. Incompressible material andre, if you pull this one, then it will obviously elongates its length, but it will contracts its lateral dimension. ಹೌದಾ, ಈ lateral dimensions ಕಡಿಮೆ ಆಗ್ತದ, ಈ linear dimensions ಜಾಸ್ತಿ ಆಗ್ತದ. ಮೊದಲು ವಾಲ್ಯೂಮ್ ಏನಿತ್ತಲ್ಲ, ಆ ವಾಲ್ಯೂಮ್ ಮತ್ತು ಎಲಾಂಗೇಟ್ ಆದ್ಮೇಲೆ ಏನು ವಾಲ್ಯೂಮ್ ಬರ್ತದಲ್ಲ, ಈ ವಾಲ್ಯೂಮ್, ಬೋತ್ ವಾಲ್ಯೂಮ್ಸ್ ಆರ್ ಸೇಮ್. ಇವು ಎರಡು ವಾಲ್ಯೂಮ್ ಸೇಮ್ ಇತ್ತು ಅಂದ್ರೆ the material is said to be incompressible. The material is said to be incompressible. For such materials, ಅವಾಗ ಅವ್ರು ಹೇಳ್ತಾರ ಇದು ಎಷ್ಟು ಎಲಾಂಗೇಟ್ ಆಗ್ತದ ಅಂತಂದ್ರೆ ಇದಕ್ಕಿಂತ ಇದು ಹಾಫನೇ ಎಲಾಂಗೇಟ್ ಆಗ್ತದೆ. ಇದು 1 ಸೆಂಟಿಮೀಟರ್ ಎಲಾಂಗೇಟ್ ಆಯಿತು ಅಂತಂದ್ರೆ ಇದು 0.5 ಸೆಂಟಿಮೀಟರ್ ಮಾತ್ರ ಎಲಾಂಗೇಟ್ ಆಗ್ತದೆ. ಇದಕ್ಕಿಂತ ಜಾಸ್ತಿ ಎಲಾಂಗೇಟ್ ಆಗಂಗಿಲ್ಲ. ಇದಕ್ಕಿಂತ ಜಾಸ್ತಿ ಇದೇನಾಗಂಗಿಲ್ಲ, ಕಾಂಟ್ರಾಕ್ಟ್ ಅಥವಾ ಎಲಾಂಗೇಟ್ ಅಲ್ಲ, ಕಾಂಟ್ರಾಕ್ಟ್ ಆಗಂಗಿಲ್ಲ. ದಿಸ್ ಈಸ್ ಅ ಪ್ರಾಪರ್ಟಿ ಆಫ್ ಇನ್ಕಂಪ್ರೆಸಿಬಲ್ ಮಟೀರಿಯಲ್. ಇನ್ಕಂಪ್ರೆಸಿಬಲ್ ಮಟೀರಿಯಲ್ ಅಂದ್ರೆ ಎಲಾಂಗೇಟೇಷನ್ ಒಳಗಡೆ 1 ಸೆಂಟಿಮೀಟರ್ ಇರ್ತದ್ರ, ಅದರ್ ಡೈರೆಕ್ಷನ್ ಕಾಂಟ್ರಾಕ್ಷನ್ ಎಷ್ಟಿರ್ತದ, 0.5 ಇರ್ತದ. ದೇರ್ ಫೋರ್ ಇನ್ಕಂಪ್ರೆಸಿಬಲ್ ಮಟೀರಿಯಲ್ಗೆ ಲ್ಯಾಟ್ರಲ್ ಸ್ಟ್ರೇನ್ 0.5 ಆದ್ರೆ, ಲೀನಿಯರ್ ಸ್ಟ್ರೇನ್ 1 ಆದ್ರೆ ದ ಆನ್ಸರ್ ಈಸ್ 0.5. ದೇರ್ ಫೋರ್ ವಾಟ್ ಈಸ್ ದ ಪಾಯ್ಸನ್ಸ್ ರೇಷಿಯೋ ಆಫ್ ವಾಟರ್ ಅಂತ ಕೇಳ್ಬಿಡ್ತಾರೆ. ವಾಟ್ ಇಸ್ ದ ಪಾಯ್ಸನ್ಸ್ ರೇಷಿಯೋ ಆಫ್ ವಾಟರ್ ಅಂತ ಕೇಳ್ತಾರೆ. ಅವಾಗ ನೀವು ವಾಟರ್ಗೆ ಹೆಂಗೆ ಪಾಯ್ಸನ್ಸ್ ರೇಷಿಯೋ ಇರ್ತದ್ರಿ? ಹೌದು, ಓಕೆ, ಅದನ್ನ ನೀವು ಯೋಚನೆ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡಬೇಕು, ವೆದರ್ ವಾಟರ್ ಇಸ್ ಇನ್ಕಂಪ್ರೆಸಿಬಲ್ ಮಟೀರಿಯಲ್ ಆರ್ ನಾಟ್. ಎಸ್, ದಿಸ್ ಇಸ್ ಅ ಇನ್ಕಂಪ್ರೆಸಿಬಲ್ ಮಟೀರಿಯಲ್ ಅಂತ ಗೊತ್ತಾದ್ಮೇಲೆ ವಾಟರ್ಗೆ ಪಾಯ್ಸನ್ಸ್ ರೇಷಿಯೋ 0.5 ಅಂತ ಹೇಳ್ಬೋದು. ಓಕೆ, ಈ ವಾಟರ್ಗೆ ಹೆಂಗೆ ಪಾಯ್ಸನ್ಸ್ ರೇಷಿಯೋ 0.5 ಅಂತ ಹೇಳಿದ್ವಲ್ಲ, ಅದೇ ರೀತಿ ಈ ಮಟೀರಿಯಲ್ಸ್ಗೆ ಡೈಲಟೆಂಟ್ ಮಟೀರಿಯಲ್ಸ್ ಅಂತಾನು ಹೇಳ್ಬೋದು. ಡೈಲಟೆಂಟ್ ಮಟೀರಿಯಲ್ಸ್ ಅಂತ ಹೇಳ್ಬೋದು. ಫಾರ್ ಆಲ್ ಡೈಲಟೆಂಟ್ ಮಟೀರಿಯಲ್ಸ್ಗೆ ಪಾಯ್ಸನ್ಸ್ ರೇಷಿಯೋ 0.5 ಇರ್ತದ. ಇನ್ಕಾಂಪ್ರೆಸಿಬಲ್ ಮಟೀರಿಯಲ್ಗೆ ಪಾಯ್ಸನ್ಸ್ ರೇಷಿಯೋ 0.5 ಇರ್ತದ. ದಿಸ್ ಪಾಯ್ಸನ್ಸ್ ರೇಷಿಯೋ ಈಸ್ ಅ ಕಾನ್ಸ್ಟೆಂಟ್ ಫಾರ್ ಅ ಪರ್ಟಿಕ್ಯುಲರ್ ಮಟೀರಿಯಲ್. ಅಂಡರ್ಸ್ಟ್ಯಾಂಡಾ? ಅಂದ್ರೆ ಒಂದು ಸ್ಟೀಲ್ ಇತ್ತು ಅಂದ್ರೆ ಅದಕ್ಕೆ ನೀವು ಎಷ್ಟೇ ಸ್ಟ್ರೆಸ್ ಅಪ್ಲೈ ಮಾಡ್ರಿ, ಹೆಂಗೆ ಸ್ಟ್ರೈನ್ ಮಾಡ್ರಿ, ಹೆಂಗೆ ಟ್ವಿಸ್ಟ್ ಮಾಡ್ರಿ, ಏನೇ ಮಾಡ್ರಿ, ಅದರದ್ದು ಪಾಯ್ಸನ್ಸ್ ರೇಷಿಯೋ ವಿಲ್ ನಾಟ್ ಚೇಂಜ್. ದಟ್ ಈಸ್ ಯುವರ್ 0.25 ಓನ್ಲಿ. ಹಾಗಾದ್ರೆ ವಿಚ್ ಟೈಪ್ ಆಫ್ ಕಾನ್ಸ್ಟೆಂಟ್ ಇಟ್ ಈಸ್? Which type of constant it is? It is also elastic constant. This is also elastic constant. Poisson's ratio is also elastic constant. ಹಾಗಾದ್ರೆ ಇಲ್ಲಿವರೆಗೂ ನಮಗೆ elastic constants ಎಷ್ಟು ಸಿಕ್ಕು? Young's modulus is elastic constant, shear modulus is elastic constant, bulk modulus is elastic constant, Poisson's ratio is elastic constant. Very important 4 elastic constants. ಅರ್ಥಾಯ್ತಾ? E, G, K, mu, they are elastic constants. ಅರ್ಥಾಯ್ತಾ? Then what is the relation between these three? ಅಂದ್ರೆ E is equal to 2G into 1 plus mu. ಇನ್ನೊಂದು ರಿಲೇಷನ್ ಅದ, E is equal to 3K into 1 minus 2 mu. ಇದು ಸ್ವಲ್ಪ ನೆನ್ಪಿಡೋದು ಬಹಳ ಈಸಿ, ಅದನ್ನು ಸ್ವಲ್ಪ ಟ್ರಿಕ್ಸ್ ಹೇಳಿ. ಇಲ್ಲಿ 2 ಅದ, you write 2 like this, you write G like this. ಹೌದಲ್ಲ? ಜಸ್ಟ್ ಮಿರರ್ ಇಮೇಜ್ ಕಾಣ್ತದ. therefore 2G, you should not forget, you should not get confusion that 3G ಇತ್ತು 2G ಇತ್ತು, ಗೊತ್ತಿಲ್ಲ. 2G, okay, this is a 2G. 2 ಹಿಂಕ್ ಈ ಕಡೆ ಒಳ್ಳಿರ್ತದ, G ಈ ಕಡೆ ಒಳ್ಳಿರ್ತದ, this is your 2G. ಓಕೆ, ಹಂಗ 3K ನೋಡ್ಬೇಕಿತ್ತು ಅಂತಂದ್ರೆ ನೋಡಿ, ಅದು ಕೂಡ ಮಿರರ್ ಇಮೇಜ್ ಅದ. 3 ಹಿಂಗ್ ಬರ್ದಿರ್ತಾರ, ಅದಕ್ಕೆ ಒಂದ್ ಸಣ್ಣ ಒಂದು ಬಾರ್ ಹಾಕ್ಬಿಟ್ರೆ K ಆಗ್ಬಿಡ್ತದ ಅದು, ರೈಟ್ ಅಲ್ಲ? ದಟ್ ಈಸ್ ಆಲ್ಸೋ 3K, 2G. 3K 2G. ಇಲ್ಲಿ 2 ಬಂದಿತ್ತು ಅಂದ್ರೆ ಇಲ್ಲಿ 1 ಲೆಸ್ ಆಗಿ ಮ್ಯೂ ಬರ್ತದ, ಇಲ್ಲಿ 3 ಬಂದಿತ್ತು ಅಂದ್ರೆ 1 ಲೆಸ್ ಆಗಿ 2 ಬಂದಿರ್ತದ. ಬಟ್ ಯು ಶುಡ್ ರಿಮೆಂಬರ್ ದಿಸ್ ಇಸ್ ಅ ಪಾಸಿಟಿವ್ ಅಂಡ್ ದಿಸ್ ಇಸ್ ಅ ನೆಗೆಟಿವ್. ಓಕೆನಾ? ನೌ ಯು ಗಾಟ್ ಅ ಇಕ್ವೇಶನ್ E equal to 2G into 1 plus mu and E equal to 3K into 1 minus 2 mu. ಓಕೆ, ಇಲ್ಲಿ ದಿಸ್ ಇಕ್ವೇಶನ್ ಏನದಲ್ಲ, E equal to 2G into 1 plus mu ಮತ್ತು E equal to 3K, sorry, ಇಲ್ಲಿ this is 3K into 1 minus 2 mu. These two are very important equations.
ಇಲ್ಲಿ ಇನ್ನೊಮ್ಮೆ ಬರಿತೀನಿ, E equal to 3k into 1 minus 2 mu. These two are very very important equations. 100% fix. I am going to tell you one question ಇದ್ದೇ ಇರ್ತೈತಿ. ಒನ್ ಕ್ವಶನ್ ಗೇಟ್ ಇರ್ಬೋದು ಅಥವಾ ಯಾವುದೇ ಪ್ರೀವಿಯಸ್ ದಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, PGCT ಅಥವಾ ನಿಮ್ದು KPSC JE ಯಾವುದೇ ಇರ್ಬೋದು, ಇದ್ರ ಮೇಲ್ಗಡೆ ಒಂದು ಕ್ವಶನ್ ಇದ್ದೇ ಇರ್ತೈತಿ. ಯಾಕಂತಂದ್ರೆ ಯೋಚನೆ ಮಾಡ್ರಿ, ಈ ಪಾಯ್ಸನ್ಸ್ ರೇಷಿಯೋ ಮತ್ತೆ G ಇವೆಲ್ಲವನ್ನೂ ತಿಳ್ಕೊಳ್ಬೇಕಾದ್ರೆ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲಾ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಂಡಾಗ ಮಾತ್ರ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ E, G, K, mu. Therefore, this is very 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 important questions. From now onwards, you can expect questions for your KPSC. Understood? ಈಗ ಇದನ್ನ ಸ್ವಲ್ಪ ಅನಾಲಿಸಿಸ್ ಮಾಡ್ರಿ, ಸ್ವಲ್ಪ ಅನಾಲಿಸಿಸ್ ಮಾಡಿ ನೋಡಿ. If I know E value and mu value, if I know E value and mu value, ಏನ್ ಸಿಗ್ತದ? If I know E value and mu value, I can get G value. G ವ್ಯಾಲ್ಯೂ ಗೊತ್ತಾಯ್ತಾ? ಓಕೆ, E ವ್ಯಾಲ್ಯೂ ಗೊತ್ತಿತ್ತು ಅಂದ್ರ, mu ವ್ಯಾಲ್ಯೂ ಗೊತ್ತಿತ್ತು ಅಂದ್ರ K ವ್ಯಾಲ್ಯೂ ಕೂಡ ಗೊತ್ತಾಗ್ತದ. Therefore, if I know E and G, E and mu, I can get K and mu. Okay, next another combination. This is one combination. Second combination, exam ಒಳಗಡೆ ನಿಮ್ಗ E ಮತ್ತೆ G ಕೊಟ್ಟು ಇವೆರಡು ಕಾಂಬಿನೇಷನ್ ಕೊಟ್ರೆ ನೋಡ್ರಿ, you know E value, you know G value, you can find out mu value. Okay, you got mu value. That mu value substitute here and E value is given to you, therefore you got K value. Yes, you got K value. Now another combinations ಮಾಡೋಣ. ಏನಂದ್ರೆ K and G is given to you. K and G is given to you. K ಗೊತ್ತದ, E ಮತ್ತು mu unknown ಅದ. G ಗೊತ್ತದ, E ಮತ್ತು mu unknown ಅದ. Two equations, two unknowns. So therefore, if you solve them, then you can get mu and E value. See, ಯಾವುದೇ ಇರಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು E, G, K ಮತ್ತು mu, ಈ ನಾಲ್ಕು ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಒಳಗಡೆ ಯಾವಾದ್ರೂ ಎರಡು ವ್ಯಾಲ್ಯೂ ಏನಾದರೂ ಗೊತ್ತಿದ್ರೆ ಉಳಿದ ಎರಡು ವ್ಯಾಲ್ಯೂಗಳನ್ನು ಕಂಡುಹಿಡಿಯೋದು ಈಸಿ. ಅಂಡರ್ಸ್ಟ್ಯಾಂಡ್? ದಿಸ್ ಯು ಶುಡ್ ನಾಟ್ ಫರ್ಗೆಟ್. ಇವು ಇಷ್ಟರೊಳಗಡೆ ಯಾವಾದ್ರೂ ಎರಡು ಕೊಡ್ಲಿ, ಇದು ಇದನ್ನಾರು ಕೊಡ್ಲಿ, ಇದು ಇದನ್ನಾರು ಕೊಡ್ಲಿ, ಇದನ್ನಾರು ಕೊಡ್ಲಿ, ಇದು ಯಾವ ಕಾಂಬಿನೇಷನ್ಸ್ ಆದ್ರೂ ಕೊಡ್ಲಿ, ನಿಮಗೆ ಉಳಿದ ಎರಡನ್ನ ಕಂಡುಹಿಡ್ಲಿಕ್ಕೆ 100% ಪಾಸಿಬಲ್ ಇರ್ತದ. Okay, now I will take one example that E is known to you for steel. ಇದು ನಿಮ್ಗೆ ಗೊತ್ತದ, ಎಷ್ಟದ? 200 into 10 raised to 3 MPa. ಏನಿದು? E ಗೊತ್ತದ. For steel you should by heart ಅಂತ ಹೇಳಿದೀನಿ, 0.25 Poisson's ratio by heart ಹಾಕಬೇಕು, 0.25. Then can you get G value? Yes, by using a formula E equal to 2G into 1 plus mu. 1 plus mu. Mu ಅಂತಂದ್ರೆ 0.25 ಅದ. 1 plus 0.25 ಅಂದ್ರೆ 1.25. 1.25 into 2 ಅಂದ್ರೆ 2.5 ಆಯ್ತು. 2.5 G. Then E equal to 2.5 G ಬಂತು. ಓಕೆನಾ? ಲೈಕ್ ದ್ಯಾಟ್ E equal to 3K into 1 minus 2 mu ಅಂತ ಹೇಳಿದೆ. mu ಅಂತಂದ್ರೆ 0.25. 2 into 0.25 is 0.5. 1 minus 0.5 is 0.5. E 3 into 0.5 is 1.5. Therefore 1.5 UK. E equal to 1.5 UK. ಇದರೊಳಗಡೆ ಯಾವುದು ದೊಡ್ಡದಾಯ್ತು? ಈಗ E ದೊಡ್ಡದೋ, G ದೊಡ್ಡದೋ, K ದೊಡ್ಡದೋ? ಓಕೆ, E is greater. E ಒಂದ್ ರೊಟ್ಟಿ ತಿಂತಿದ್ದ ಅಂತಂದ್ರ G ಎಷ್ಟು ತಿಂತಾನ? G equal to what? E divided by 2.5 ಅಂದ್ರ G ಸಣ್ಣದಾಯ್ತು. ನೆಕ್ಸ್ಟ್ E equal to 1.5 times K ಅಂತಂದ್ರ E ದೊಡ್ಡವ ಆಯ್ದ. ನೆಕ್ಸ್ಟ್ ದೊಡ್ಡವ K, ಅದಕ್ಕಿಂತ ನೆಕ್ಸ್ಟ್ ದೊಡ್ಡವ ಸಣ್ಣವ G. E is greater than K is greater than G. This order you got for steel. This order you got for steel. Okay, ಹಂಗೆ if you know E value and if you know mu value, you can write the order. You can write the order. ಯಾವುದು ದೊಡ್ಡದು ಯಾವುದು ಸಣ್ಣದು ಅಂತ ಹೇಳಿ. ದಿಸ್ ಇಸ್ ನಾಟ್ ಟ್ರೂ ಫಾರ್ ಆಲ್ ದ ಮಟೀರಿಯಲ್. ದಿಸ್ ಇಸ್ ನಾಟ್ ಟ್ರೂ ಫಾರ್ ಆಲ್ ದ ಮಟೀರಿಯಲ್. ಸ್ಟೀಲ್ ಇತ್ತು, ಅದರದ್ದು 0.25 ಇತ್ತು, ಅದಕ್ಕೆ ಹಿಂಗಾಯ್ತು. ಓಕೆ, ಲೆಟ್ ಅಸ್ ಕನ್ಸಿಡರ್ ವಾಟರ್. ವಾಟ್ ಹ್ಯಾಪನ್ಸ್? ಐ ಡೋಂಟ್ ನೋ ವಾಟರ್ಗೆ E ಎಷ್ಟು ಇರ್ತದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಏನೋ ಒಂದು ವ್ಯಾಲ್ಯೂ ಅದ ಅಂತ ತಿಳ್ಕೊಡ್ರಿ. ಎಕ್ಸ್, E equal to X. ದೆನ್ ವಾಟರ್ದು ಪಾಯ್ಸನ್ಸ್ ರೇಷಿಯೋ ಎಷ್ಟದ? 0.5 ಅದ. ಹಂಗಾದ್ರೆ E equal to 2G into 1 plus mu ಇದು ಎಷ್ಟದ? mu 0.5, 1 plus 1.5, 1.5 into 2,
3g, then E equal to 3g ಬಂತು, then k ಏನಾಗ್ತದ, E equal to 3k into 1 minus 2 mu ಅದ, ಇಲ್ಲಿ 0.5 ಹಾಕ್ತೀನಿ, 0.5 into 2 is a 1, 1 minus 1 is a 0, therefore 3 into 0, 3 into 0 is 0, E equal to 0, E equal to 0 ಅಂದ್ರೆ G equal to 0. See here, ನಿಮ್ಗೇನು ಡಿಫೈನ್ ಮಾಡಕ್ ಬರ, ಅನ್ಡಿಫೈನ್ಡ್, ನೀವು ಇದಕ್ಕೆ ಡಿಫೈನ್ ಮಾಡಕ್ ಬರಂಗಿಲ್ಲ. ಅಂಡರ್ಸ್ಟುಡ್? ಅದೇ ರಿಜಿಡ್ ಮಟೀರಿಯಲ್ ತಗೊಳ್ರಿ, ರಿಜಿಡ್ ಮಟೀರಿಯಲ್ಗೆ ಇ ಈಕ್ವಲ್ ಟು ಎಕ್ಸ್ ಇತ್ತಂತ ತಿಳ್ಕೊಳ್ರಿ. ದೆನ್ ಕೆ ಎಷ್ಟಿರ್ತದ, ಸಾರಿ ಮ್ಯೂ ಎಷ್ಟಿರ್ತದ, ಮ್ಯೂ 0 ಅಂತ ಹೇಳಿದೆ. ದೆನ್ ಇ ಈಕ್ವಲ್ ಟು 2g ಇಂಟು 1 ಪ್ಲಸ್ ಮ್ಯೂ. ಓಕೆ, ಇದೆಷ್ಟತ್ತ 0 ಅಂತ ಅಂದ್ರೆ 1 ಆಯ್ತು, ಅಂದ್ರೆ ಇ ಈಕ್ವಲ್ ಟು 2g. ನೆಕ್ಸ್ಟ್ ದಿಸ್ ಇ ಈಕ್ವಲ್ ಟು 3k ಇಂಟು 1 ಮೈನಸ್ 2 ಮ್ಯೂ. ಇಲ್ಲಿ ಎಷ್ಟದ 0 ಅದ, 1 ಮೈನಸ್ 0 ಇಸ್ 0, ದೆನ್ ವಾಟ್ 3k, ದೆನ್ e equal to 3k. now you got this one. ಅರ್ಥ ಆಯ್ತಲ್ಲ? ಅಂದ್ರೆ ಯು ಕೆನ್ ನಾಟ್, ಇಟ್ ಇಸ್ ವೆರಿ ಡಿಫಿಕಲ್ಟ್, ಅಥವಾ ಇಫ್ ಯು ನೋ ಮ್ಯೂ ವ್ಯಾಲ್ಯೂ ಅಂಡ್ ಇ ವ್ಯಾಲ್ಯೂ, ಯು ಕ್ಯಾನ್ ಗೆಟ್ ದ ರಿಲೇಷನ್ ಬಿಟ್ವೀನ್ ಇ ಜಿ ಕೆ. ಅರ್ಥ ಆಯ್ತಾ? ಈ ರೀತಿ ಪ್ರಾಬ್ಲಮ್ಸ್ ಅನ್ನ ಕೊಡ್ಬೋದು ಅವರು. ಈಗ ಎಲಾಂಗೇಷನ್ ಫಾರ್ಮುಲಾಗಳನ್ನು ನೋಡೋಣ. ಎಲಾಂಗೇಷನ್ ಆಫ್ ಬಾರ್ಸ್. ಈಗ ಎಲಾಂಗೇಷನ್ ಆಫ್ ಪ್ರಿಸಮ್ಯಾಟಿಕ್ ಬಾರ್ ಇರ್ಬೋದು, ಅಥವಾ ಟೇಪರ್ಡ್ ಬಾರ್ಸ್ ಇರ್ಬೋದು, ಅಥವಾ ಕಂಪೋಸಿಟ್ ಬಾರ್ಸ್ ಇರ್ಬೋದು, ಅವುಗಳ ಫಾರ್ಮುಲಾಸ್ಗಳನ್ನು ನೋಡೋಣ. ದೊಡ್ಡ ಪ್ರಾಬ್ಲಮ್ಸ್ಗಳೇನೇನು ಕೇಳಂಗಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಸಿಂಪಲ್ ಪ್ರಾಬ್ಲಮ್ಸ್ ಕೇಳ್ತಾರೆ, ಬಟ್ ಆ ಸಿಂಪಲ್ ತಿಳ್ಕೊಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಒಳಗಡೆ ಹೋಗಿ ಬಂದ್ರೆ ಚೆನ್ನಾಗಿರ್ತದೆ. ಓಕೆ, ನಾವು ಎಲಾಂಗೇಷನ್ ಫಾರ್ಮುಲಾಸ್. First one, let us consider there is one bar. See, ಈ ಬಾರ್ದ ಕ್ರಾಸ್ ಸೆಕ್ಷನಲ್ ಏರಿಯಾ ಇಲ್ಲಿ ಎಷ್ಟಿದೆನೋ ಎಲ್ಲಾ ಕಡೆಗೂ ಅಷ್ಟೇ ಇದೆ. ಅಂದ್ರೆ ಥ್ರೋಟ್ ದ ಲೆಂತ್ ಕ್ರಾಸ್ ಸೆಕ್ಷನಲ್ ಏರಿಯಾ ಸಿಮಿಲರ್ ಅದ, ಸೇಮ್ ಅದ. ಆದ್ರಿಂದ ಈ ಬಾರಿಗೆ ಏನಂತ ಕರೀತಾರೆ ಅಂದ್ರೆ ಪ್ರಿಸ್ಮ್ಯಾಟಿಕ್ ಬಾರ್ ಅಂತ ಕರೀತಾರೆ. ಇದಕ್ಕೆ ಪ್ರಿಸ್ಮ್ಯಾಟಿಕ್ ಬಾರ್ ಅಂತ ಕರೀತಾರೆ. ದೆನ್ ಪ್ರಿಸ್ಮ್ಯಾಟಿಕ್ ಬಾರ್ ಅಂದ್ರೆ cross sectional area is same throughout the length. Okay na? For prismatic bar, if it is subjected by a tensile force or tensile stress, if force in apply agittu andra it will elongate in one side. Let us consider this side fixed, ee side fix madkonbidona. Fix madkondidna pull madidre it will elongate this much. Ee elongate ge navenantivi delta L antivi. Delta L andre change in length antivi. This change in length will be equal to PL by AE. P antandra force which is applied here. L is the length of the bar before application of the force. L is the length of the bar. A antandra cross sectional area. Throat area cross section same irodrinda A is a constant, and E is a Young's modulus of the material. Then this is a delta L, change in length for prismatic bar when subjected to tension. When it is subjected to compression, simply the same equation will be there. For tension, we will consider positive P. For compression, we will consider negative P. Okay. Then obviously we will get delta L. Positive answer bantu antandra elongation anta helbodu. Delta L negative answer bantu antandra adu compression anta helbodu. Contraction anta helbodu. Elongation, contraction depending on type of force applied. Okay, this is elongation of prismatic bar. Okay now second type ಏನಂತಂದ್ರೆ 2 or more prismatic bars are combined. Okay, say this is one prismatic bar and this is another prismatic bar and this is another prismatic bar. Okay, idradu area A1, idradu area A2, idradu area A3 ಅಂತ ತಿಳ್ಕೊಳ್ರಿ. ಇದ್ರದ್ದು ಲೆಂತ್ L1, ಇದ್ರದ್ದು ಲೆಂತ್ L2, ಇದ್ರದ್ದು ಲೆಂತ್ L3 ಅಂತ ತಿಳ್ಕೊಳ್ಳೋಣ. ಇದ್ರದ್ದು ಯಂಗ್ಸ್ ಮಾಡ್ಯುಲಸ್ E1, ಇದ್ರದ್ದು ಯಂಗ್ಸ್ ಮಾಡ್ಯುಲಸ್ E2, ಇದ್ರದ್ದು ಯಂಗ್ಸ್ ಮಾಡ್ಯುಲಸ್ E3 ಅಂತ ತಿಳ್ಕೊಳ್ಳೋಣ. ಓಕೆ, ಹೀಗಿರ್ಬೇಕಾದ್ರೆ ಇವುಗಳಿಗೆ ಫೋರ್ಸ್ ಅಪ್ಲೈ ಮಾಡಿದಾಗ ಮಾತ್ರ ಅದೇನಾಗ್ತದ, ಅದು ಎಲಾಂಗೇಟ್ ಆಗ್ತದೆ. ಓಕೆನಾ?
ಈಗ ಇವುಗಳಿಗೆ ಫೋರ್ಸ್ ಅಪ್ಲೈ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಬೇಸಿಕ್ ನಿಮ್ಗೆ ಗೊತ್ತಿರಬೇಕು ಏನಂತಂದ್ರೆ, ಇಫ್ ದಿಸ್ ಈಸ್ ಅ ಬಾರ್, ದೆನ್ ಇಫ್ ಐ ಅಪ್ಲೈ ಒನ್ ಫೋರ್ಸ್ ಇಯರ್, ನೀವು ಎಷ್ಟಾದ್ರೂ ಅಪ್ಲೈ 1000 kN ಫೋರ್ಸ್ ಅಪ್ಲೈ ಮಾಡ್ರಿ, ಬಟ್ ಇಟ್ ವಿಲ್ ನಾಟ್ ಈವನ್ ಒಂದು ಸ್ಮಾಲ್ ಅಥವಾ ಮೈಕ್ರೋ ಕೂಡ ಇದು ಎಲಾಂಗೇಟ್ ಆಗಂಗಿಲ್ಲ. ಯಾಕಂದ್ರೆ ಇದನ್ನ ರೆಸಿಸ್ಟ್ ಮಾಡ್ತಾ ಇಲ್ಲ, ಇದನ್ನ ಈ ಕಡೆ ಪುಲ್ ಮಾಡಿದ್ರೆ ಇದು ಹೀಗೆ ಬಂದ್ಬಿಡ್ತದೆ, ಇದು ಹೆಂಗೆ ಜಕ್ಕೊಂಡು ಹೋಗ್ತದೆ ಅದು. ಆದ್ರಿಂದ ಇದರೊಳಗಡೆ ಯಾವುದೇ ಎಲಾಂಗೇಷನ್ ಆಗಲ್ಲ. ಇಲ್ಲಿ 1000 kN ಅಪ್ಲೈ ಮಾಡಿದಿರಿ ಅಂತಂದ್ರೆ ಈ ಕಡೆಗೂ ಕೂಡ 1000 kN ಅಪ್ಲೈ ಮಾಡ್ಬೇಕು, ಅಂದಾಗ ಮಾತ್ರ ಇದರಲ್ಲಿ ಎಲಾಂಗೇಷನ್ ಪಾಸಿಬಲ್ ಇರ್ತದೆ. ಈ ಕಡೆ 1000 kN ಅಪ್ಲೈ ಮಾಡಿ ಈ ಕಡೆ 900 kN ಅಪ್ಲೈ ಮಾಡಿದ್ರು ಕೂಡ ಇದರಲ್ಲಿ ಎಲಾಂಗೇಷನ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ದ ಬಾಡಿ ಈಸ್ ನಾಟ್ ಇನ್ ಇಕ್ವಿಲಿಬ್ರಿಯಂ. ಅಂದ್ರೆ ಎಲಾಂಗೇಷನ್ ಕಂಡುಹಿಡಿಬೇಕಿತ್ತು ಅಂದ್ರೆ ದ ಬಾಡಿ ಮಸ್ಟ್ ಬಿ ಇನ್ ಇಕ್ವಿಲಿಬ್ರಿಯಂ. ಇಕ್ವಿಲಿಬ್ರಿಯಂ ಇರಬೇಕು. ಆದ್ರಿಂದ ಈ ರೀತಿ ಬಾರ್ ಏನೋ ಕೊಟ್ಟಿದ್ದಾರೆ, ಅದರದ್ದು ಆಲ್ಮೋಸ್ಟ್ ಆಲ್ ಡೈಮೆನ್ಷನ್ಸ್ ವ್ಯಾಲ್ಯೂಸ್ ನಿಮ್ಗೆ ಕೊಟ್ಟಿರ್ತಾರೆ. ಬಟ್ ಫೋರ್ಸಸ್ ಕೊಡ್ತಾರೆ ನೋಡ್ರಿ. ಈ ಕಡೆ ನಾನು 50 ಫೋರ್ಸ್ ಅಪ್ಲೈ ಮಾಡ್ತಿದ್ದೀನಿ, ಈ ಕಡೆಗೆ ಎಟ್ ದಿಸ್ ಪಾಯಿಂಟ್ ಐ ಆಮ್ ಅಪ್ಲೈಯಿಂಗ್ 60 ಫೋರ್ಸ್ ಅಪ್ಲೈ ಮಾಡ್ತಿದ್ದೀನಿ. ಆಮೇಲೆ ಈ ಕಡೆ ಪಾಯಿಂಟ್ ಒಳಗಡೆ ನಾವೊಂದು 40 ಫೋರ್ಸ್ ಅಪ್ಲೈ ಮಾಡ್ತಿದ್ದೀನಿ. ಓಕೆ, ನಾವು ದೇ ಆರ್ ಆಸ್ಕಿಂಗ್ ಡಿಟರ್ಮೈನ್ ಟೋಟಲ್ ಎಲಾಂಗೇಷನ್ ಅಂತ ಕೇಳ್ತಾರೆ. ಟೋಟಲ್ ಎಲಾಂಗೇಷನ್ ಅಂತ ಕೇಳಿದಾಗ ಫಸ್ಟ್ ನೀವು ಚೆಕ್ ಮಾಡಬೇಕು, ಈ ಕಡೆ 50 ಈ ಕಡೆ 60 ಅಂದ್ರೆ ಈ ಡೈರೆಕ್ಷನ್ ಒಳಗಡೆ ಎಷ್ಟು ಹೊಂಟಿದ 110 kN ಹೋಗ್ತದ, ಈ ಕಡೆ ಡೈರೆಕ್ಷನ್ ಒಳಗಡೆ 40 kN ಹೋಗ್ತದ. ಇಸ್ ಇಟ್ ಇಕ್ವಿಲಿಬ್ರಿಯಂ? ನೋ, ಇಟ್ ಈಸ್ ನಾಟ್ equilibrium. When it is not in equilibrium, the elongation, total elongation determine ಮಾಡಕ್ ಆಗಂಗಿಲ್ಲ. Therefore you need to make it equilibrium. ಅದ್ರ ಸಲುವಾಗಿ ಹಿಂಗೇನಾದ್ರೂ ಪ್ರಾಬ್ಲಮ್ ಕೊಟ್ಟು ಎಲಾಂಗೇಷನ್ ಕಂಡಿಡ್ರಿ ಅಂದ್ರೆ ನನ್ ಆಫ್ ದಿ ಅಬೋ ಇಸ್ ಆನ್ಸರ್, ಅಥವಾ ಕೆನಾಟ್ ಬಿ ಪಾಸಿಬಲ್ ಇಸ್ ಆನ್ಸರ್. ಅಂತ ಟೈಮ್ನೊಳಗೆ ಏನ್ ಮಾಡ್ತಾನಂದ್ರೆ ಇಲ್ಲಿ ಒಂದು ಪಾಯಿಂಟ್ ತೋರಿಸ್ತಾನೆ. ಎಕ್ಸಾಮ್ಸ್ ಅಲ್ಲಿ ಇಲ್ಲಿ ಒಂದು ಪಾಯಿಂಟ್ ತೋರಿಸಿ ಇಲ್ಲಿ ಒಂದು ಪಿ ಅಂತ ವ್ಯಾಲ್ಯೂ ಕೊಡ್ತಾನೆ. ಡಿಟರ್ಮೈನ್ ಪಿ ಅಂತ ಹೇಳ್ತಾನೆ. ಫಸ್ಟ್ ಡಿಟರ್ಮೈನ್ ಪಿ ಅಂತಂದ್ರೆ ಎಷ್ಟು ಹೇಳ್ಬೋದು, ಇಲ್ಲಿ ಈ ಕಡೆಗೆ 110 ಹೋಗ್ತದ, ಈ ಕಡೆ 40 ಹೋಗ್ತದ, ಅಂದ್ರೆ ಪಿ ವ್ಯಾಲ್ಯೂ ಎಷ್ಟಾಗಬೇಕು? 110 ಒಳಗಡೆ 40 ಕಳೆದ್ರೆ ಎಷ್ಟಾಗ್ತದ? 70. ಓಕೆ, ಈ ಕಡೆ 70 ಹಾಕ್ಬೇಕು. ಈಗ ಈ ಕಡೆ 74 kN ಹಾಕಿ ಈ ಕಡೆ 40 ಹಾಕಿದ 110, ಈ ಕಡೆಗೆ 110, ಈ ಕಡೆಗೆ, ದೆನ್ ಯು ಕ್ಯಾನ್ ಸೇ ದಟ್ ದಿಸ್ ಈಸ್ ಇಕ್ವಿಲಿಬ್ರಿಯಂ. ಆಗ ನೀವು ಎಲಾಂಗೇಷನ್ ಅನ್ನು ಕಂಡುಹಿಡಿಯೋದಕ್ಕೆ ಈಸಿ ಆಗ್ತದೆ. ದೇರ್ ಫಾರ್ ದ ಫಸ್ಟ್ ಕಂಡೀಷನ್ ಬಿಫೋರ್ ಫೈಂಡಿಂಗ್ ದ ಎಲಾಂಗೇಷನ್, ಫಸ್ಟ್ ಕಂಡೀಷನ್ ಏನಂದ್ರೆ you need to know whether the body is in equilibrium or not. Okay, whether the body is in equilibrium or not, first you need to check. If it is not equilibrium, some point will be given, there you need to apply some force and decide the direction. After that make it equilibrium, then you determine the elongation. Now this become an equilibrium. Now ಈ equilibrium ಆದ್ಮೇಲೆ ಇದನ್ನ ಕಟ್ ಮಾಡಿ, ಇದನ್ನ ಕಟ್ ಮಾಡೋಣ, ಇಲ್ಲಿ ಇದನ್ನ ಕಟ್ ಮಾಡೋಣ. ಇದಕ್ಕೆ ಫಸ್ಟ್ ಪಾರ್ಟ್ ಅಂತ ಕರೆಯೋಣ, ಇದಕ್ಕೆ ಸೆಕೆಂಡ್ ಪಾರ್ಟ್ ಅಂತ ಕರೆಯೋಣ, ಇದಕ್ಕೆ ಥರ್ಡ್ ಪಾರ್ಟ್ ಅಂತ ಕರೆಯೋಣ. ಫಸ್ಟ್ ಪಾರ್ಟ್ ನ ಇಲ್ಲಿ ಕಟ್ ಮಾಡಿದಾಗ ನೀವು ಲೆಫ್ಟ್ ಸೈಡ್ ಆದ್ರೂ ನೋಡ್ರಿ, ರೈಟ್ ಸೈಡ್ ಆದ್ರೂ ನೋಡ್ರಿ, ಎರಡು ಕಡೆಗೆ ಯಾವ್ದಾದ್ರು ಒಂದು ಕಡೆಗೆ ನೋಡ್ಬೇಕು, ಎರಡೂ ಕಡೆಗೆ ನೋಡುವ ಹಾಗಿಲ್ಲ. ಓಕೆ, ಈ ಕಡೆಗೆ ನೋಡೋಣ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತಲ್ಲ ಅದನ್ನ ಆ ಕಡೆಗೆ ನೋಡಿ. ಈ ಕಡೆ ನೋಡಿದ್ರೆ 1 2 3 ಮತ್ತು 3 ಫೋರ್ಸಸ್ ಬಹಳ ಕಾಂಪ್ಲಿಕೇಶನ್ಸ್ ಅದ, ಆದ್ರಿಂದ ಈ ಕಡೆ ನಾನು ನೋಡಲ್ಲ, ಈ ಕಡೆಗೆ ನಾನು ನೋಡೋಣ. ಈ ಕಡೆ ನೋಡ್ಕೊಂಡು ಅದರದ್ದು ಸ್ಮಾಲ್ ಡಯಾಗ್ರಾಮ್ ಬರಿತೀನಿ. ಓಕೆ, ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದ ಡಯಾಗ್ರಾಮ್. ಈ ಕಡೆ ಫೋರ್ಸ್ ಅಪ್ಲೈ ಮಾಡಿದ, ಎಷ್ಟು 50 ಅಪ್ಲೈ ಮಾಡಿದ. ಈ ಕಡೆ ಏನಾದ್ರೂ ಇರಲಿ, ಅಂದ್ರೆ ಈ ಕಡೆ ಏನಾದ್ರೂ ಇರಲಿ, ಡೋಂಟ್ ವರಿ, ದಿಸ್ 50 ಅದ ಅಂದ್ರೆ ಅಷ್ಟೇ 50ನ ಈ ಕಡೆ ಬರೆದು ಬಿಟ್ರೆ ದಿಸ್ ಬಾಡಿ ಇಸ್ ಇನ್ ಇಕ್ವಿಲಿಬ್ರಿಯಂ, ದಿಸ್ ಬಾಡಿ ಇಸ್ ಇನ್ ಇಕ್ವಿಲಿಬ್ರಿಯಂ, ದೆನ್ ಯು ಕ್ಯಾನ್ ರೈಟ್ ಇಟ್ ಆಸ್ ಅ PL/AE. ದೆನ್ ಕರೆಸ್ಪಾಂಡಿಂಗ್ PL1 A1 E1 P1 is how much 50 ಓವರ್. ಓಕೆನಾ? ಹೀಗೆ ಸೆಕೆಂಡ್ ಬಾಡಿನ ಬರಿಬೇಕಾದ್ರೆ ಸೆಕೆಂಡ್ ಬಾಡಿ ಚೆಕ್ ಮಾಡ್ಬೇಕಾದ್ರೆ ಸೆಕೆಂಡ್ ಬಾಡಿಯಲ್ಲಿ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಿ. ಇಲ್ಲಿ ಕಟ್ ಮಾಡಿದಾಗ ನಿಮಗ ಆ ಸೆಕೆಂಡ್ ಬಾಡಿ ಹಿಂಗ್ ಕಾಣ್ತದ. ಯು ಲುಕ್ ಎಟ್ ದಿಸ್ ಸೈಡ್ ಆರ್ ದಿಸ್ ಸೈಡ್. ಈ ಕಡೆ ಆದ್ರೂ ನೋಡಿ, ಈ ಕಡೆ ಒಂದು ಕಡೆಗೆ ನೋಡ್ಬೇಕು, ಎರಡು ಕಡೆ ನೋಡೋ ಆಗಿಲ್ಲ. ನಾ ಮತ್ತೆ ಏನ್ ಮಾಡ್ತೀನಿ, ಈ ಕಡೆಗೆ ನೋಡ್ತೀನಿ. ಈ ಕಡೆ ನೋಡ್ಬೇಕಾದಾಗ ಈ ಕಡೆ ಯಾವ್ಯಾವ ಫೋರ್ಸ್ ಅಪ್ಲೈ ಮಾಡ್ತಿದೆ ನೋಡ್ರಿ. ಈ ಕಡೆ 51 ಫೋರ್ಸ್ ಅಪ್ಲೈ ಮಾಡ್ತಿದೆ, ಇಲ್ಲಿ ಜಗ್ತಾ ಇದೆ. ಇಲ್ಲಿ ಜಗ್ತಾ ಇದೆ ಅಂದ್ರೆ ಇಟ್ ಮೀನ್ಸ್ ದಟ್ ಇದನ್ನು ಕೂಡ ಜಗ್ತಾ ಇದೆ. ಬರೀ ಹಿಂಗೆ ಹೇಳ್ಬಾರ್ದು, ಈ ದಿಸ್ ಬಾಡಿ ಇಸ್ ಸಬ್ಜೆಕ್ಟೆಡ್ ಓನ್ಲಿ 60 kN. ನೋ, ರಾಂಗ್. ದಿಸ್ ಬಾಡಿ ಇಸ್ ಸಬ್ಜೆಕ್ಟೆಡ್ ಈವನ್ ದಿಸ್ ಬೈ 50 kN ಆಲ್ಸೋ. ಇದನ್ನ 50 ಮತ್ತು 60 ಇಬ್ರು ಕೂಡಿ ಜಗ್ತಿರ್ತಾರೆ, ಅದರದ್ದು ಎಫೆಕ್ಟ್ ಇಲ್ಲಿ ಇರ್ತದೆ. ಅದರಿಂದ 50 + 60, ಆದ್ರಿಂದ ದಿಸ್ ಬಾಡಿ ಇಸ್ ಪುಲ್ಲಿಂಗ್ ದಿಸ್ ಸೈಡ್. ಈ ಕಡೆ ನೋಡ್ರಿ 70 + 60 ಸೇಮ್ ಬರಿಬಹುದು ಬೇಕಾದ್ರೆ, ಬಟ್ ಒಂದೇ ಸೈಡ್ ನೋಡಂತ ಹೇಳಿದಿನಲ್ಲ, ಹಾಗಾಗಿ ಈ ಕಡೆ ಎಷ್ಟಾಯ್ತು 110 ಆಯ್ತಾ. ಹಾಗಾದ್ರೆ ಈ ಕಡೆ ಬರೆದು ಬಿಡ್ರಿ, ಕಣ್ಣು ಮುಚ್ಕೊಂಡು 110. ಅವಾಗ ಏನಾಯ್ತು, ಇದಕ್ಕೆ
P2 L2 by A2 E2. This is also tension, this is also tension, therefore this also positive value, this also positive value. ಆಮೇಲೆ ಮೂರನೇ ಬಾಡಿಗೆ ಬರ್ರಿ, ಮೂರನೇ ಬಾಡಿ ಒಳಗಡೆ ಇಲ್ಲಿ ಕಟ್ ಮಾಡಿ ಈ ಸೈಡ್ ನೋಡಿದ್ರೆ ಚೆನ್ನಾಗಿದೆ, ಯಾಕಂದ್ರೆ ಸ್ಮಾಲ್ ಅದ. ಹಾಗಾದ್ರೆ ಈ ಸೈಡ್ 40 ಅದ, ಇದಕ್ಕೆ ಜಸ್ಟ್ ಅಪೋಸಿಟ್ ಡೈರೆಕ್ಷನ್ ಒಳಗಡೆ 40 ಅಪ್ಲೈ ಮಾಡ್ರಿ. ಇದಕ್ಕೆ P3 ಅಂತ ಬರೀರಿ, P3 L3 by A3 E3. ಯು ನೋ ಆಲ್ ದ ವ್ಯಾಲ್ಯೂಸ್, ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ಹಿಯರ್. ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನು ತಗೊಂಡೇ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ಓಕೆನಾ? ದಿಸ್ ಇಸ್ ಸೆಕೆಂಡ್ ಟೈಪ್. ಇಲ್ಲಿ ಏನಾಯ್ತು, ಪ್ರಿಸಮ್ಯಾಟಿಕ್ ಬಾರ್ಸ್ 2 ಆರ್ ಮೋರ್ ದೆನ್ ಒನ್ ಪ್ರಿಸಮ್ಯಾಟಿಕ್ ಬಾರ್ಸ್ ಅನ್ನ ಕೂಡಿಸಿ ಟೋಟಲ್ ಎಲಾಂಗೇಷನ್ಸ್ ಅನ್ನು ಕೇಳ್ತಿದ್ದಾರೆ. ಓಕೆ, ಒಂದು ಸ್ಮಾಲ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ನೋಡ್ರಿ. ಈಗದ ಅಂತ ತಿಳ್ಕೊಡ್ರಿ. ಇಲ್ಲಿ ಕಂಪ್ರೆಷನ್ ಅದ, ಇಲ್ಲಿ ಕಂಪ್ರೆಷನ್ ಅದ, ಇಲ್ಲಿ ದಿಸ್ ಡೈರೆಕ್ಷನ್ ಒಳಗದ, ಇಲ್ಲಿ ಈ ಡೈರೆಕ್ಷನ್ ಒಳಗೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ದ 500 ಅಂತ ತಿಳ್ಕೊಡ್ರಿ. ದಿಸ್ ಫೋರ್ಸ್ ಈಸ್ 200, ದಿಸ್ ಫೋರ್ಸ್ ಈಸ್ 500, ದಿಸ್ ಫೋರ್ಸ್ ಈಸ್ 200 and this force is 100. then what about this force? ಯೋಚನೆ ಮಾಡ್ಬೇಕು ನೀವು. 500 ಈ ಕಡೆಗೆ ಹೊಂಟದ, 500 ಈ ಕಡೆಗೆ ಹೊಂಟದ, ಈ ಕಡೆಗೆ ಮತ್ತೆ ಈ ಕಡೆಗೆ ಎಷ್ಟು ಹೋಗಬೇಕು? ಇದು ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ 500 ಅಂತ ತಗೊಂಡು, ದಿಸ್ 500. ಓಕೆ, ಈ ಕಡೆ 500 ಹೊಂಟದ, ಈ ಕಡೆ ಗೊತ್ತಿಲ್ಲ, ಹಾಗಾದ್ರೆ ಈ ಕಡೆಗೆ x ಹೊಂಟದ. ಓಕೆ, ದೆನ್ ಈ ಕಡೆಗೆ ಯಾವ ಫೋರ್ಸ್ ಹೊಂಟದ? ಈ ಕಡೆಗೆ 500 ಒಂದು ಹೊಂಟದ, ಮತ್ತೆ ಈ ಕಡೆಗೆ 200 ಒಂದು ಹೊಂಟದ. ಓಕೆ, ದೇರ್ ಫೋರ್ 500 ಅಂದ್ರೆ x ಈಕ್ವಲ್ ಟು ಏನಾಯ್ತು ಈಗ 200 ಆಯ್ತು. ದೆನ್ ದಿಸ್ x ವಿಲ್ ಬಿ 200. ನಾವು ಫಸ್ಟ್ ಬಾಡಿ ತಗೊಂಡಾಗ, ಫಸ್ಟ್ ಬಾಡಿ, ದಿಸ್ ಇಸ್ ಅ ಫಸ್ಟ್ ಬಾಡಿ, ದಿಸ್ ಇಸ್ ಅ ಫಸ್ಟ್ ಬಾಡಿ, 500 ಇಲ್ಲಿ ಕಟ್ ಮಾಡ್ತೀನಿ. ಇಲ್ಲಿ ಕಟ್ ಮಾಡಿದಾಗ ಇಲ್ಲಿ 500 ಕಾಣ್ತದ, ಫೋರ್ಸ್ ಗೊತ್ತಾಯ್ತು, ದಿಸ್ ಇಸ್ 500. ದೆನ್ ಇಲ್ಲಿ ಕಟ್ ಮಾಡ್ತೀನಿ, ಇಲ್ಲಿ ಕಟ್ ಮಾಡಿ ಈ ಕಡೆ ನೋಡಿದಾಗ ಸ್ಮಾಲ್ ಬಾಡಿ, ಸೆಕೆಂಡ್ ಪಾರ್ಟ್ ಅದ ತಗೊಂಡಾಗ ಈ ಕಡೆಗೆ 500 ಅದ, ನೆಕ್ಸ್ಟ್ ಈ ಕಡೆಗೆ 200 ಅದ. ಹಾಗಾದ್ರೆ ಯಾವ್ದು ಜಾಸ್ತಿ ಅದ? 500 ಜಾಸ್ತಿ ಅದ, 200 ಕಡಿಮೆ ಅದ. ದೇರ್ ಫೋರ್ ಇದೇನಾಯ್ತದು 300 ಆಯ್ತು. 500 ಮೈನಸ್ 200, 300 ನೆಟ್ ಈ ಕಡೆ ಅಪ್ಲೈ ಆಗ್ತದ. ದೇರ್ ಫೋರ್ ಈ ಕಡೆಗೆ ಎಷ್ಟಾಗ್ತದ? 300 ಆಗ್ತದ. ಡೋಂಟ್ ವರಿ ಅಬೌಟ್, ಡೋಂಟ್ ಸಿ ದಿಸ್ ಸೈಡ್, 300 ಮುಗಿತಿದ್ದು. ಓಕೆನಾ? ನೆಕ್ಸ್ಟ್ ಮೂರನೇ ಪಾರ್ಟಿಗೆ ಬರ್ತೀನಿ. ಮೂರನೇ ಪಾರ್ಟ್ ತಗೊಂಡಾಗ ಇಲ್ಲಿ ಕಟ್ ಮಾಡ್ತೀನಿ. ಇಲ್ಲಿ ಕಟ್ ಮಾಡಿದಾಗ ಈ ಕಡೆಗೆ 200 ಅಪ್ಲೈ ಆಗ್ತದ. ದೆನ್ ಅದರ ಅಪೋಸಿಟ್ ಆಗಿ 200 ಅಪ್ಲೈ ಆಗಲೇಬೇಕು. Now this is PL by AE, both are tension, therefore positive value. This is positive delta L1 and this is PL by AE, this is also positive delta L2, but this is compression, this is negative delta L3. Then total delta L will be equal to delta L1 plus delta L2 plus minus delta L3. Minus ಯಾಕಂದ್ರೆ ಇದು compression ಆಯ್ತು, ಇದು compression ಆಯ್ತು. Understood? This is second type of elongation. ಥರ್ಡ್ ಟೈಪ್ ಆಫ್ ಎಲಾಂಗೇಷನ್ ಒಳಗೆ ಬರ್ತದ ಟೇಪರ್ಡ್ ಬಾರ್ಸ್. ಟೇಪರ್ಡ್ ಬಾರ್ಸ್ ಅಲ್ಲಿ ಎರಡು ಟೈಪ್ ಬರ್ತದ, 3A. ಟೇಪರ್ಡ್ ಬಾರ್ಸ್ ಅಲ್ಲಿ ಎರಡು ಟೈಪ್ ಯಾವ್ದು ಬರ್ತದ ಅಂದ್ರೆ, ಒಂದು ಸರ್ಕ್ಯುಲರ್ ಟೇಪರ್ಡ್ ಅಂತ ಬರ್ತದ. ಟೇಪರ್ಡ್ ಅಂತಂದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಇಸ್ ಗ್ರಾಜುಯಲಿ ಡಿಕ್ರೀಸಿಂಗ್ ಆರ್ ಇನ್ಕ್ರೀಸಿಂಗ್, ಸರ್ಕ್ಯುಲರ್ ಟೇಪರ್ಡ್ ಅಂತ ಒಂದು ಬರ್ತದ. ಇನ್ನೊಂದು ರೆಕ್ಟ್ಯಾಂಗ್ಯುಲರ್ ಟೇಪರ್ಡ್ ಅಂತ ಒಂದು ಬರ್ತದ. ದಿಸ್ ಇಸ್ ಏನಿದು ರೆಕ್ಟ್ಯಾಂಗ್ಯುಲರ್ ಟೇಪರ್ಡ್ ಬಾರ್. ಓಕೆ, ಇದರದ್ದು ಥಿಕ್ನೆಸ್ ಸೇಮ್ ಇರ್ತದೆ. ಇದ್ರದ್ದು ಏನದಲ್ಲ, ಇದು ಟಿ ಏನದಲ್ಲ, ಥಿಕ್ನೆಸ್ ಏನದಲ್ಲ, ದಟ್ ಥಿಕ್ನೆಸ್ ವಿಲ್ ಬಿ ಸೇಮ್, ಬಟ್ ಓನ್ಲಿ ಹಿಯರ್ ಬ್ರೆಡ್ತ್ B1, ದಿಸ್ ಬ್ರೆಡ್ತ್ ಇಸ್ B1. ಈ ಬ್ರೆಡ್ತ್ ಗ್ರಾಜುಯಲಿ ಚೇಂಜ್ ಅಕ್ಕೋ ಅಂತ ಈ ಕಡೆ ಬಂದದ, ಇಲ್ಲಿ B2 ಆಗಿಬಿಟ್ಟದ. ಅಂಡರ್ಸ್ಟುಡ್? ಹಂಗ ಇಲ್ಲಿ ಸರ್ಕ್ಯುಲರ್ ಅಲ್ಲಿ ಇಲ್ಲಿ ಡಯಾಮೀಟರ್ D1 ಅದ, ಗ್ರಾಜುಯಲಿ ಚೇಂಜ್ ಅಕ್ಕೋ ಅಂತ ಅದು D2 ಆಗ್ಯದ. ಇದ್ರದ್ದು ಲೆಂತ್ L ಅಂತ ತಗೊಳ್ರಿ, ಇದ್ರದ್ದು ಲೆಂತ್ L ಅಂತ ತಗೊಳ್ರಿ. ಇಫ್ ದಿಸ್ ಈಸ್ ಸಬ್ಜೆಕ್ಟೆಡ್ ಟು tensile force P in both direction, then this ಇದ್ರದ್ದು elongation formula ಏನು ಬರ್ತದ, delta L equal to PL upon AE ಅಲ್ವಾ, AE ಅಲ್ವಾ. ಈ ಬರೆದು ಬಿಡೋಣ. ಎ ಜಾಗದೊಳಗೆ ಏನು ಬರೆಯೋಣ ಅಂದ್ರೆ ಪೈ D1 D2 by 4, ಪೈ D² by 4 ಅಲ್ಲ, ಆ 4 ಇಲ್ಲಿ ಬರೆಯೋ ಬದಲು ಇಲ್ಲಿ ಬರೆಯೋದು. ದಟ್ ಈಸ್ ಯುವರ್ ಡೆಲ್ಟಾ ಎಲ್. ಡೆಲ್ಟಾ ಎಲ್ ಈಕ್ವಲ್ ಟು 4PL by ಪೈ D1 D2. ಅದೇ ಸೇಮ್ ಅಕಸ್ಮಾತ್ ಪ್ರಿಸ್ಮ್ಯಾಟಿಕ್ ಸರ್ಕ್ಯುಲರ್ ಬಾರ್ ಇತ್ತಂದ್ರೆ ಹೆಂಗಿರ್ತೈತೆ ಹೇಳ್ರಿ, ಪ್ರಿಸ್ಮ್ಯಾಟಿಕ್ ಸರ್ಕ್ಯುಲರ್ ಬಾರ್ ಅಂತಂದ್ರೆ ಪ್ರಿಸ್ಮ್ಯಾಟಿಕ್ ಅಂದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್, ದಟ್ ಡೆಲ್ಟಾ ಎಲ್ ವಿಲ್ ಬಿ ಈಕ್ವಲ್ ಟು PL ಅಪಾನ್
ಎ ಅಂತಂದ್ರೆ ಏನು ಪೈ ಡಿ ಸ್ಕ್ವೇರ್ ಬೈ 4 ಇದೆ ಇಲ್ಲದೆ ಇಲ್ಲಿ ಬರ್ತೀನಿ. ಇಲ್ಲಿ ಡಿ ಸ್ಕ್ವೇರ್ ಇದೆ, ಪ್ರಿಸ್ಮ್ಯಾಟಿಕ್ ಇತ್ತಂದ್ರೆ ಡಿ ಸ್ಕ್ವೇರ್ ಆಗ್ತದ, ಪ್ರಿಸ್ಮ್ಯಾಟಿಕ್ ಇರಲಿಲ್ಲ ಅಂದ್ರೆ D1 D2 ಆಗ್ತದೆ. ಜಸ್ಟ್ ಇಷ್ಟು ನೆನ್ಪಿಟ್ಕೊಟ್ರಿ. ಓಕೆನಾ. ನೆಕ್ಸ್ಟ್ ಇದರೊಳಗಡೆ ಏನಾಗ್ತದ, ಇಫ್ ದಿಸ್ ಇಸ್ ಆಲ್ಸೋ ಸಬ್ಜೆಕ್ಟೆಡ್ ಟು ಫೋರ್ಸ್ ಪಿ ಇನ್ ಬೋತ್ ದ ಡೈರೆಕ್ಷನ್, ಇನ್ ಅಪೋಸಿಟ್ ಡೈರೆಕ್ಷನ್, ದೆನ್ ಡೆಲ್ಟಾ ಎಲ್ ವಿಲ್ ಬಿ ಕೊಟ್ಟು ಅದೇ ಸೇಮ್ ಬರೋಣ ಪಿ ಎಲ್ ಬೈ ಎ ಇ ಬರೆದು ಬಿಡೋಣ. ಎ ಅಂತಂದ್ರೆ ಏನು ಅಂತಂದ್ರೆ ಇದ್ರದ್ದು ಏರಿಯಾ, ಆ ಏರಿಯಾನ ಏನಂತ ಬರೋಣ ಬಿ ಇಂಟು ಟಿ, ಬಟ್ ಬಿ ಒಂದೇ ಇಲ್ಲಲ್ಲ, therefore b1 minus b2 into t. ಇವು ಹಿಂಗ ಯಾಕಂತಂದ್ರೆ ಡೆರಿವೇಶನ್ ಕಲಿಬೇಕಾಗ್ತದೆ. ಓಕೆ, b1 minus b2 into t. ಮತ್ತು ಇಲ್ಲೂ ಒಂದು ಎಕ್ಸ್ಟ್ರಾ ಬರ್ತದ, ಲ್ಯಾನ್ b2 ಬಿಗ್ಗರ್, ಸಾರಿ b1 ದೊಡ್ಡದೈತಲ್ಲ, ಇಲ್ಲಿ b1 ದೊಡ್ಡದ, b1 by b2. ಓಕೆ, ದಿಸ್ ಈಸ್ ಎಲಾಂಗೇಶನ್ ಆಫ್ ಟೇಪರ್ಡ್ ರೆಕ್ಟ್ಯಾಂಗ್ಯುಲರ್ ಬಾರ್. Okay, next fourth elongation, hanging prismatic bar. Okay, this is ಏನೋ ಒಂದು ಛತ್ತದ, ಇಲ್ಲಿ ಹ್ಯಾಂಗಿಂಗ್ ಆಗ್ತದೆ, ಒಂದು ಬಾರ್ ಹ್ಯಾಂಗ್ ಆಗ್ತದೆ. ಬಟ್ ಇದು ಎಂತ ಬಾರ್ ಅದ, ಇದು ದಿಸ್ ಇಸ್ ಅ ಪ್ರಿಸ್ಮ್ಯಾಟಿಕ್ ಬಾರ್. ಪ್ರಿಸ್ಮ್ಯಾಟಿಕ್ ಬಾರ್ ಅಂದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಫ್ರಮ್ ಹಿಯರ್ ಟು ಹಿಯರ್ ಸೇಮ್ ಅದ. therefore hanging prismatic bar, this is subjected to some force P. ಇದರೊಳಗಡೆ ಎರಡು ಕೇಸ್ ಬರ್ತದ. ಒಂದು ಕೇಸ್ ಏನಂತಂದ್ರೆ ಕೇಸ್ 1 ಏನು ಬರ್ತದ ಅಂದರೆ ಸೆಲ್ಫ್ ವೇಟ್ ನೆಗ್ಲೆಕ್ಟೆಡ್ ಒಂದನೇ ಕೇಸ್. ಅಂದರೆ ಇದ್ರದ್ದು ವೇಟ್ ಏನೈತಲ್ಲ ಸೆಲ್ಫ್ ವೇಟ್ ಅದನ್ನು ಮರ್ತು ಬಿಡೋದು, ಪಿ ಅಷ್ಟ ಕೊಟ್ಟಿದಾರ ಅಂತ ತಿಳ್ಕೊಳೋದು. ದೆನ್ ಆಲ್ ಅದರ್ ವ್ಯಾಲ್ಯೂಸ್ ಆರ್ ಗಿವನ್ ಟು ಯು, ದಟ್ ಈಸ್ ಲೆಂತ್ ಈಸ್ ಗಿವನ್ ಟು ಯು ಫ್ರಮ್ ಹಿಯರ್ ಟು ಹಿಯರ್, ಲೆಂತ್ ಈಸ್ ಗಿವನ್, ದೆನ್ ಹಿಂಗ್ಸ್ ಮಾಡ್ಲಸ್ ಗೊತ್ತದ, ಏರಿಯಾ ಗೊತ್ತದ. then because of this force it will elongate this much. ಹೌದಾ, ಅವಾಗ ಡೆಲ್ಟಾ ಎಲ್ ಈಕ್ವಲ್ ಟು ಸೇಮ್ ಫಾರ್ಮುಲಾ PL by AE. PL by AE ಫಾರ್ಮುಲಾ when it is subjected to some load, P load, tensile load, then when self weight is neglected, then only PL by AE. Understood? ಆ ಕೇಸ್ 1 ಆಯ್ತು. ಈಗ ಕೇಸ್ 2 ಒಳಗೆ ತಗೊಂಡ್ರೆ ಏನಾಗ್ತದ, ಕೇಸ್ 2 ಒಳಗಡೆ ಸೆಲ್ಫ್ ವೇಟ್ ಈಸ್ ಕನ್ಸಿಡರ್ಡ್ ಸೆಲ್ಫ್ ವೇಟ್ ಕನ್ಸಿಡರ್ಡ್ ತಗೊಳ್ಬೇಕೀಗ. ಸೆಲ್ಫ್ ವೇಟ್ ಕನ್ಸಿಡರ್ಡ್ ತಗೊಂಡಾಗ ಲೆಟ್ ಅಸ್ ಕನ್ಸಿಡರ್ ದ ಫಿಕ್ಸ್ಡ್ ಎಂಡ್ and this is a prismatic bar and this is not subjected to any force. ಇದು ಯಾವುದೇ ಫೋರ್ಸ್ ಅನ್ನು ಸಬ್ಜೆಕ್ಟ್ ಆಗಿಲ್ಲ. ಇದೊಂದು ಮೈದಾ ಹಿಟ್ಟಿದ್ದಂಗೆ, ಮೈದಾ ಹಿಟ್ಟು ಕೈ ಹಿಡ್ಕೊಂಡಾಗ ಹೆಂಗ ಅದು ಕೆಳಗಡೆ ಹಂಗೆ ಡಿಫಾರ್ಮೇಶನ್ ಆಗ್ತಾ ಇರ್ತದೆ, ಯಾರು ಕೆಳಗಡೆ ಪುಲ್ ಮಾಡಂಗಿಲ್ಲ. ಅದೇ ಟೈಪ ಇಲ್ಲಿ ಏನಂತಂದ್ರೆ ಯಾರು ಪುಲ್ ಮಾಡಿಲ್ಲ. ಓಕೆ, ನಾವು ಬಿಕಾಸ್ ಆಫ್ ಓನ್ಲಿ ಕನ್ಸಿಡರ್ಡ್ ಅನ್ನೋದಕ್ಕಿಂತ ಎಲಾಂಗೇಷನ್ ಓನ್ಲಿ ಡ್ಯೂ ಟು ಸೆಲ್ಫ್ ವೇಟ್ ಪ್ಲಸ್ elongation due to P if you are applying some force here. ಅಂದ್ರೆ ಇಲ್ಲಿ ಎಲಾಂಗೇಷನ್ ಸೆಲ್ಫ್ ವೇಟ್ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಬರೀ ಪಿ ಲಿಂದ ಏನಾಗ್ತದ ಅದಷ್ಟ ಡಿಫಾರ್ಮೇಶನ್. ಇಲ್ಲಿ ಸೆಲ್ಫ್ ವೇಟ್ ಕನ್ಸಿಡರ್ ಮಾಡ್ರಿ ಅಂತ ಹೇಳಿದ್ರೆ ಅದಾಗ ಎಲಾಂಗೇಷನ್ ಡ್ಯೂ ಟು ಸೆಲ್ಫ್ ವೇಟು ಬೇಕು ಮತ್ತು ಎಲಾಂಗೇಷನ್ ಡ್ಯೂ ಟು ಅಪ್ಲೈಡ್ ಫೋರ್ಸ್ ಪಿನೂ ಬೇಕು. ಹಾಗಾದ್ರೆ ಎಲಾಂಗೇಷನ್ ಡ್ಯೂ ಟು ಸೆಲ್ಫ್ ವೇಟ್ ಎಷ್ಟಿರ್ತದ ಅಂತಂದ್ರೆ ಅದು WL/2AE ಇರ್ತದ. ಎಲಾಂಗೇಷನ್ ಡ್ಯೂ ಟು ಸೆಲ್ಫ್ ವೇಟ್ ಎಷ್ಟಿರ್ತದ, WL/2AE ಇರ್ತದ. ಪ್ಲಸ್ ಎಲಾಂಗೇಷನ್ ಡ್ಯೂ ಟು ಲೋಡ್ ಎಷ್ಟಿರ್ತದ ಅಂದ್ರೆ PL/AE ಇರ್ತದ. PL/AE ಇವೆರಡು ಕೂಡಿಸಿದಾಗ ಯು ವಿಲ್ ಗೆಟ್ ದ ಎಲಾಂಗೇಷನ್ ಡ್ಯೂ ಟು ಸೆಲ್ಫ್ ವೇಟ್ ವೆನ್ ಸೆಲ್ಫ್ ವೇಟ್ ಈಸ್ ಕನ್ಸಿಡರ್ಡ್. ಅರ್ಥ ಆಯ್ತಾ? ನಾವು ಸ್ವಲ್ಪ ಥಿಯರಿ ಬಗ್ಗೆ ತಿಳ್ಕೊಳ್ಳೋಣ. ಎಲಾಂಗೇಷನ್ ಡ್ಯೂ ಟು ಸೆಲ್ಫ್ ವೇಟ್ ಏನದಲ್ಲ, ಎಲಾಂಗೇಷನ್ ಡ್ಯೂ ಟು ಸೆಲ್ಫ್ ವೇಟ್ ಏನದಲ್ಲ, ಈ ಫಾರ್ಮುಲಾ ಸ್ವಲ್ಪ ನೋಡ್ಕೊಡ್ರಿ. ಪ್ರಿಸ್ಮ್ಯಾಟಿಕ್ ಬಾರ್ ಇದರದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ ಎ ಅದ, ಎಲ್ ಲೆಂತ್ ಎಲ್ ಅದ, ಯಂಗ್ಸ್ ಮಾಡ್ಯುಲಸ್ ಇ ಅದ. ದೆನ್ ಓನ್ಲಿ ಎಲಾಂಗೇಷನ್ ಡ್ಯೂ ಟು ಸೆಲ್ಫ್ ವೇಟ್, ನಾಟ್ ಡ್ಯೂ ಟು ಅಪ್ಲೈಡ್ ಲೋಡ್. ಏನು ಲೋಡ್ ಅಪ್ಲೈ ಮಾಡಿಲ್ಲ, ಜಸ್ಟ್ ಬಿಕಾಸ್ ಆಫ್ ಸೆಲ್ಫ್ ವೇಟ್ ದ ಡೆಲ್ಟಾ ಎಲ್ ವಿಲ್ ಬಿ ಈಕ್ವಲ್ ಟು WL/2AE. ಹೌದು, ಹಾಫ್ ಇರ್ತದ ಹಂಗಿರ್ತದ ಅಂತ ನೆನ್ಪಿಡ್ಬೇಡ್ರಿ, ಜಸ್ಟ್ ಹಾಫ್ ಕಾಣಕತ್ತದಲ್ಲ ಇಲ್ಲಿ 1/2 ಅದು PL/AE ಇರ್ತದ. ಸರ್ ಇದು PL/AE ಐತ್ರಿ, ಇದು ಹಾಫ್ ಐತ್ರಿ,
ಅಂದ್ರೆ ಇದ್ರದ್ದು ಹಾಫ್ ಇರ್ತದನ್ರಿ, ಹಂಗೆಂದು ನೆನ್ಪಿಟ್ಬೇಡ್ರಿ. ಜಸ್ಟ್ ನಿಮ್ಗೆ ಏನೋ ಒಂದು ಹಿಂಟ್ ಬೇಕಿತ್ತಂದ್ರೆ ಇದ್ರದ್ದು ಅರ್ಧ ಅಂತ ಹಿಂಗೆ ನೆನ್ಪಿಟ್ಕೊಳ್ರಿ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಇದು ಎಷ್ಟು ಬರ್ತದ ಅದ್ರದ್ದು ಹಾಫ್ ಇದು ಬರ್ತದನ್ರಿ ಅಂದ್ರೆ ತಪ್ಪದು. ಯಾಕಂದ್ರೆ ಇಲ್ಲಿ ಪಿ ಅದ, ಇಲ್ಲಿ ಡಬ್ಲ್ಯೂ ಅದ. ಇಲ್ಲಿ ಡಬ್ಲ್ಯೂ ಅಂತಂದ್ರೆ ವೇಟ್ ಆಫ್ ದ ಬಾರ್, ಪಿ ಅಂತಂದ್ರೆ ಇಟ್ ಈಸ್ ಎಕ್ಸ್ಟರ್ನಲ್ ಲೋಡ್ ಅಪ್ಲೈಡ್. ಅರ್ಥಾಯ್ತಾ? ಓಕೆ, ವಾಟ್ ಇಸ್ ದಿಸ್ ಡಬ್ಲ್ಯೂ ಅಂದ್ರೆ ಡಬ್ಲ್ಯೂ ಇಸ್ ದಿಸ್ ಒನ್. ಸಮಟೈಮ್ಸ್ ಇಫ್ ಯು ನೋ ದ ಡೆನ್ಸಿಟಿ ಆಫ್ ದ ಮಟೀರಿಯಲ್, ಡೆನ್ಸಿಟಿ ಅಂದ್ರೆ ಏನ್ ಹೇಳ್ರಿ, ಮಾಸ್ ಬೈ ವಾಲ್ಯೂಮ್, ಅಥವಾ ಯೂನಿಟ್ ವೇಟ್ ಅಂತ ತಗೊಳ್ಳೋಣ, ವೇಟ್ ಬೈ ವಾಲ್ಯೂಮ್ ಅಂತ ತಗೊಳ್ಳೋಣ. ಹಾಗಾದ್ರೆ ಇದಕ್ಕೆ ವಾಲ್ಯೂಮ್ ಹೆಂಗಿರ್ತದ, ವೇಟ್ ಡಿವೈಡೆಡ್ ಬೈ ವಾಲ್ಯೂಮ್ ಅನ್ನ ಏನಂತ ಬರಿಬಹುದು, ಎ ಇಂಟು ಎಲ್ ಅಂತ ಬರಿಬಹುದಲ್ಲ. ಎ ಇಂಟು ಎಲ್ ಇಸ್ ಅ ವಾಲ್ಯೂಮ್, ದೆನ್ ದಿಸ್ ಇಸ್ ಅ ಗಾಮಾ. ದೆನ್ ದಿಸ್ ಗಾಮಾ ನಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೆಲ್ಟಾ ಎಲ್ ಈಕ್ವಲ್ ಟು ಏನಾಗ್ತದ, ಡಬ್ಲ್ಯೂ ಅಂದ್ರೆ that equal to gamma into A into L, this is a W into L divided by 2AE. Then formula is gamma A L square divided by 2AE. AA cancel ಆಗ್ತದ, gamma L square by 2E, gamma L square by 2E delta L. ಓಕೆ, ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದ್ಸತಿ KPSC ಒಳಗೆ ಕೇಳಿದಾರ. ಏನಂದ್ರೆ ಇಲ್ಲಿ KPSC ಅಲ್ಲಿ ಒಂದ್ಸತಿ ಒಂದು ಕ್ವಶನ್ ಕೇಳ್ತಾರೆ. KPSC ಐ ಥಿಂಕ್ ಅಲ್ಲಿ ಅಥವಾ IES ಎಕ್ಸಾಮ್ ಅಲ್ಲೇ ಒಂದು ಕ್ವಶನ್ ಕೇಳಿದ್ದಾರೆ. ಏನಂತಂದ್ರೆ ಬಹಳ ಇಂಪಾರ್ಟೆಂಟ್, ಕನ್ಫ್ಯೂಸಿಂಗ್ ಮಾಡ್ತಕ್ಕಂಥ ಕ್ವಶನ್ ಅದು. ಏನಂತಂದ್ರೆ ಡ್ಯೂ ಟು ಸೆಲ್ಫ್ ವೇಟ್ ಚೇಂಜ್ ಇನ್ ಲೆಂತ್ ಓನ್ಲಿ ಡ್ಯೂ ಟು ಸೆಲ್ಫ್ ವೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂತ ಕೇಳ್ತಾರೆ. ಓಕೆ, change in length due to only self weight is directly proportional to ಅಂತ ಕೇಳಿದಾಗ ಆಪ್ಷನ್ಸ್ ಕೊಡ್ತಾರ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ಟರ್ನಲ್ ಲೋಡ್ ಪಿ, ಅಥವಾ ನನ್ ಆಫ್ ದಿ ಅಬವ್ ಅಂತ ಕೊಡ್ಬೋದು. ಓಕೆ, ಅವಾಗ ನಿಮಗೆ ಅನ್ಸುತ್ತಾ, ಅವಾಗ ಕ್ವಶನ್ಸ್ ನೋಡ್ತೀರಿ, ಡ್ಯೂ ಟು ಸೆಲ್ಫ್ ವೇಟ್ ಓನ್ಲಿ ಅಂದ್ರೆ ಯು ನೋ ದ ಫಾರ್ಮುಲಾ, ದಟ್ ಈಸ್ WL by 2AE, WL by 2AE. ಆಮೇಲೆ ಇದನ್ನು ನೋಡಿರ್ತೀರಲ್ಲ, ಇದು ಕೂಡ ಏನಿದು, ದಿಸ್ ಇಸ್ ಆಲ್ಸೋ ಬಿಕಾಸ್ ಆಫ್ ಸೆಲ್ಫ್ ವೇಟ್ನೇ. ಅವಾಗ ಏನಂದ್ರೆ ಡೆಲ್ಟಾ ಎಲ್ ಈಕ್ವಲ್ ಟು ಏನಿದು, ಗಾಮಾ ಎಲ್ ಸ್ಕ್ವೇರ್ ಅಪಾನ್ 2E. ಸಿ ಇಲ್ಲಿ ಇದು ಸೆಲ್ಫ್ ವೇಟ್ ಫಾರ್ಮುಲಾ, ಇದು ಡೆಲ್ಟಾ ಎಲ್ ಕಂಡಿಡಿಯೋ ಫಾರ್ಮುಲಾ, ಕ್ವಶನ್ ಏನ್ ಕೇಳಿದ್ರೆ ಅಂದ್ರೆ ಡೆಲ್ಟಾ ಎಲ್ ಇನ್ ಸೆಲ್ಫ್ ವೇಟ್ ಪ್ರಾಬ್ಲಮ್ಸ್ ಒಳಗಡೆ ಡೆಲ್ಟಾ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನ್ ಅಂತ ಕೇಳೋಣ. ಈಗ ಡೆಲ್ಟಾ ಎಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಆಯ್ತಾ, ಕರೆಕ್ಟ್, ದಿಸ್ ಆಪ್ಷನ್ ಇಸ್ ಆಲ್ಸೋ ರೈಟ್. ಡೆಲ್ಟಾ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಆಯ್ತಾ, ದಿಸ್ ಆಪ್ಷನ್ ಇಸ್ ಆಲ್ಸೋ ರೈಟ್. ಬಟ್ ಹೌ ಕಮ್ ಇಟ್ ಕ್ಯಾನ್ ಪಾಸಿಬಲ್ ದಟ್ ಬೋತ್ ಆಪ್ಷನ್ಸ್ ಆರ್ ರೈಟ್? ಸಮ್ವೇರ್ ಇದ್ರೊಳಗೆ ತಪ್ಪಿರ್ಬೇಕಲ್ಲ. ಕೆಲವರು ಇದನ್ನ ಟಿಕ್ ಮಾಡ್ತಾರ, ಖುಷಿಯಾಗಿ ಹೊರಗೆ ಬರ್ತಾರೆ, ಬಟ್ ರಿಯಲ್ ಆನ್ಸರ್ ಯಾವುದು ಅಂದ್ರೆ ಎಲ್ ಸ್ಕ್ವೇರ್ ಆಗ್ತದ. ಯಾಕಂದ್ರೆ ಇಲ್ಲಿ ಡಬ್ಲ್ಯೂ ಇಂಟು ಎಲ್ ಅದ, ಯಾಕಾಗಂಗಿಲ್ಲ ಇಲ್ಲಿ ಎಲ್ ಯಾಕಾಗಂಗಿಲ್ಲ ಅಂದ್ರೆ ಡಬ್ಲ್ಯೂ ಒಳಗಡೆ ಒಂದು ಎಲ್ ಐತಿ. ವೇಟ್ ಆಫ್ ದ ಬಾರ್ ಏನದಲ್ಲ, ಅದು ಎದ್ರ ಮೇಲೆ ಡಿಪೆಂಡ್ ಅದ, ಅಂದ್ರೆ ಅದು ಗಾಮಾ ಮೇಲೆ ಡಿಪೆಂಡ್ ಅದ, ಅದ್ರದ್ದು ಡೆನ್ಸಿಟಿ ಮೇಲೆ ಡಿಪೆಂಡ್ ಅದ. ವೇಟ್ ಆಫ್ ದ ಬಾರ್ ಅದ್ರದ್ದು ಏರಿಯಾ ಮೇಲೆ ಡಿಪೆಂಡ್ ಅದ, ವೇಟ್ ಆಫ್ ದ ಬಾರ್ ಅದ್ರದ್ದು ಲೆಂತ್ ಮೇಲೆ ಡಿಪೆಂಡ್ ಅದ. ಇಲ್ಲಿ ಗಾಮಾ ಕಾನ್ಸ್ಟೆಂಟ್ ಅದ, ಅಂದ್ರೆ ವೇಟ್ ಆಫ್ ದ ಬಾರ್ ಎದ್ರ ಮೇಲೆ ಡಿಪೆಂಡ್ ಅದ, ವೇಟ್ ಆಫ್ ದ ಬಾರ್ ಏರಿಯಾ ಮೇಲೆ ಡಿಪೆಂಡ್ ಅದ, ವೇಟ್ ಆಫ್ ದ ಬಾರ್ ಲೆಂತ್ ಮೇಲೆ ಡಿಪೆಂಡ್ ಅದ. ಅಂದ್ರೆ ವೇಟ್ ಒಳಗಡೆ ಒಂದು ಲೆಂತ್ ಐತಿ, ಫಾರ್ಮುಲಾದೊಳಗೆ ಒಂದು ಲೆಂತ್ ಐತಿ, ಹಂಗಾಗಿ ಎಲ್ ಕೂಡಿ ಎಲ್ ಸ್ಕ್ವೇರ್ ಆಗೈತಿ. ಅದ್ರ ಸಲುವಾಗಿ ಡೆಲ್ಟಾ ಎಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಅಂತ ಹೇಳ್ಬೇಕು. ಅದಾಯ್ತಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಆಕ್ಚುಲಿ ಭಾಳ ಈಸಿ ಇರ್ತಾವ, ನಾವು ಬಕ್ರ ಭಾಳ ಆಗ್ತೀವಿ ಅದ್ರೊಳಗಡೆ. ಹೆಂಗಂತಂದ್ರೆ ವಿ ನೋ ಡೆಲ್ಟಾ ಎಲ್ ಈಕ್ವಲ್ ಟು WL by 2AE ಅಂತ ಅಂದ್ಬಿಡ್ತೀವಿ. ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಬಂದ್ಬಿಡ್ತೀವಿ. ಇಲ್ಲಿ ಎಲ್ ಸ್ಕ್ವೇರ್ ಅದ, ಯಾಕಂದ್ರೆ ಇಲ್ಲಿ ಈ ಇಕ್ವೇಶನ್ ಒಳಗೆ ನೋಡ್ರಿ, ಗಾಮಾ ಕಾನ್ಸ್ಟೆಂಟ್, ಪ್ಯೂರ್ಲಿ ಕಾನ್ಸ್ಟೆಂಟ್, 2 ಪ್ಯೂರ್ಲಿ ಕಾನ್ಸ್ಟೆಂಟ್, ಯಂಗ್ಸ್ ಮಾಡ್ಲಸ್ ಪ್ಯೂರ್ಲಿ ಕಾನ್ಸ್ಟೆಂಟ್, ಅಂದ್ರೆ ಡೆಲ್ಟಾ ಎಲ್ ಎದ್ರ ಮೇಲೆ ಡಿಪೆಂಡ್ ಅದ, ಲೆಂತ್ ಮೇಲೆ ಡಿಪೆಂಡ್ ಅದ. ಅರ್ಥ ಆಯ್ತಾ? ಡೆಲ್ಟಾ ಎಲ್ ಲೆಂತ್ ಮೇಲೆ ಡಿಪೆಂಡ್ ಅದ, ಅಂಡರ್ಸ್ಟುಡ್? ಬಟ್ ಹೆಂಗ ಎಲ್ ಸ್ಕ್ವೇರ್ ಮೇಲೆ ಡಿಪೆಂಡ್ ಅದ. ಹಂಗ ಕೀನಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ಕ್ವಶನ್ಸ್ ಆನ್ಸರ್ ಮಾಡ್ಬೇಕು. ಎಷ್ಟಾಗಿದ್ವು ಈಗ? 4 ಆಗಿತ್ತು. 4 ಟೈಪ್ ಆಗಿದ್ದು. 1ನೇ ಟೈಪ್ ಏನಿತ್ತು? ಸೆಲ್ಫ್ ವೇಟ್ ಫಾರ್ ಹಾರಿಜಾಂಟಲ್ ಪ್ರಿಸ್ಮ್ಯಾಟಿಕ್ ಬಾರ್ ಇತ್ತು. ಆಮೇಲೆ 2ನೇ ಟೈಪ್ ಒಳಗಡೆ ಕಾಂಪೋಸಿಟ್ ಬಾರ್ಸ್ ತಗೊಂಡ್ವಿ, ಅಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಇವು ಬಾರ್ಸ್ ತಗೊಂಡ್ವಿ. 3ನೇ ಟೈಪ್ ಒಳಗಡೆ ಎಲಾಂಗೇಷನ್ ಡ್ಯೂ ಟು ವರ್ಟಿಕಲ್ ಹ್ಯಾಂಗಿಂಗ್ ಬಾರ್ಸ್ ಎಲಾಂಗೇಷನ್ ಕಂಡಿಡಿದ್ವಿ. 4ನೇ ಟೈಪ್ ಒಳಗಡೆ ಓನ್ಲಿ ಡ್ಯೂ ಟು
ಸೆಲ್ಫ್ ವೇಟ್ ಕಂಡಿಡಿದ್ವಿ, ಅಥವಾ 4ನೇದ್ರೊಳಗನೆ ಇನ್ನೊಂದು ಪಾರ್ಟ್ ಒಳಗಡೆ ಸೆಲ್ಫ್ ವೇಟ್ ಹಾಕಿ ಅದು ಎರಡದ್ದು ಕಂಡಿಡಿದ್ವಿ. ಈಗ ವರ್ಟಿಕಲ್ ಒಳಗಡೆ ಕಾಂಪೋಸಿಟ್ ಬಾರ್ಸ್ ಅನ್ನು ನೋಡೋಣ. ನಾವು ಸಿ ಹಿಯರ್, ದಿಸ್ ಈಸ್ 1 ಬಾರ್, ದಿಸ್ ಈಸ್ ಅನದರ್ ಬಾರ್. ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ, ಮುಂದೆ ಅವ್ರೇನು ಭಾಳ ಟಫ್ ಅಂತೇನು ಕೇಳಂಗಿಲ್ಲ, ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಲೆಟ್ ಅಸ್ ಕನ್ಸಿಡರ್ ಹಿಯರ್ 1 ಫೋರ್ಸ್ ಅಪ್ಲೈ ಮಾಡದ P1 ಅಂತ ತಿಳ್ಕೊಡ್ರಿ. ದಿಸ್ ಇಸ್ ದ P ಅಂತ ಫೋರ್ಸ್ ಅಪ್ಲೈ ಮಾಡದ. ಇಲ್ಲಿ Q ಫೋರ್ಸ್ ಅಂತ ಅಪ್ಲೈ ಮಾಡದ. ಇಲ್ಲಿ ಎಷ್ಟು ಅಪ್ಲೈ ಮಾಡದ? ಇಲ್ಲಿ Q ಫೋರ್ಸ್ ಅಪ್ಲೈ ಮಾಡದ. ಇಲ್ಲಿ R ಫೋರ್ಸ್ ಅಪ್ಲೈ ಮಾಡದ ಅಂತ ತಿಳ್ಕೊಡ್ರಿ. PQR ಫೋರ್ಸ್ ಅನ್ನ ಹಾಕಿ ಇದನ್ನ ಅಪ್ಲೈ ಮಾಡಿದ. ನಾವು ಡಿಟರ್ಮೈನ್ ದ ಟೋಟಲ್ ಎಲಾಂಗೇಷನ್. ಟೋಟಲ್ ಎಲಾಂಗೇಷನ್ ಕಂಡುಹಿಡಿಬೇಕು. ಟೋಟಲ್ ಎಲಾಂಗೇಷನ್ ಕಂಡುಹಿಡಬೇಕಾದ್ರೆ ಇದು ಎಷ್ಟು ಎಲಾಂಗೇಷನ್ ಆಗಿದೆ ಪ್ಲಸ್ ಇದು ಎಷ್ಟು ಎಲಾಂಗೇಷನ್ ಆಗಿದೆ ಪ್ಲಸ್ ಇದು ಎಷ್ಟು ಎಲಾಂಗೇಷನ್ ಆಗಿದೆ ಕೂಡಿಸ್ಬಿಟ್ರೆ ಟೋಟಲ್ ಎಲಾಂಗೇಷನ್ ಬರ್ತದೆ. ಬಟ್ ಅದನ್ನ ಮಾಡಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಫಸ್ಟ್ ಮಟೀರಿಯಲ್ ಅನ್ನೋಣ, ಇದಕ್ಕೆ ಸೆಕೆಂಡ್ ಮಟೀರಿಯಲ್ ಅನ್ನೋಣ, ಇದಕ್ಕೆ ಥರ್ಡ್ ಮಟೀರಿಯಲ್ ಅನ್ನೋಣ. ಥಿಂಕ್ ದ್ಯಾಟ್ ಇದ್ರದ್ದು AEL ಗೊತ್ತದ, ಇದ್ರದ್ದು AEL ಗೊತ್ತದ, ಇದ್ರದ್ದು AEL ಗೊತ್ತದ. ಓಕೆನಾ? ನಾವು ಫಸ್ಟ್ ಮಟೀರಿಯಲ್ದು ಎಲಾಂಗೇಷನ್ ಹೆಂಗಾಗ್ತದೆ? ಫಸ್ಟ್ ಕೇಸ್ ತಗೊಳ್ಳೋಣ. ನೆಗ್ಲೆಕ್ಟಿಂಗ್ ಸೆಲ್ಫೇಟ್ ನೆಗ್ಲೆಕ್ಟ್ ಮಾಡಿಬಿಡೋದು, ಪೂರ್ಣವಾಗಿ ಸಲ್ಫೇಟ್ನ ನೆಗ್ಲೆಕ್ಟ್ ಮಾಡೋದು. ಸಲ್ಫೇಟ್ ನೆಗ್ಲೆಕ್ಟ್ ಮಾಡಿದಾಗ ನಿಮಗೆ 1ನೇ ಮೆಂಬರ್ದು ಡೆಲ್ಟಾ L1 ಹೆಂಗೆ ಬರ್ತದೆ ಅಂದ್ರೆ PL1 A1 E1 ಮುಗಿಯಿತು. 1ನೇ ಮೆಂಬರ್ದು ಎಲಾಂಗೇಷನ್ ಸಿಕ್ತು. ಹಂಗೆ ಡೆಲ್ಟಾ L2 ಕಂಡುಹಿಡಿಬೇಕಾದಾಗ 2ನೇ ಮೆಂಬರ್ ಎಲಾಂಗೇಷನ್ ಕಂಡುಹಿಡಿಬೇಕಾದ್ರೆ RL2 by A2 E2 ಮುಗಿದಿಲ್ಲ. ಇಲ್ಲಿ ಮುಗಿತನಕ್ಕೆ ಬರಂಗಿಲ್ಲ. ಬಿಕಾಸ್ ದಿಸ್ R ಅಲ್ಲ, Q ಇದು. ದಿಸ್ ಇಸ್ Q. ಬಿಕಾಸ್ ದಿಸ್ ಮೆಂಬರ್ ಈಸ್ ಸಬ್ಜೆಕ್ಟೆಡ್ ಟು Q ಫೋರ್ಸ್. ಬಟ್ ಈ ಮೆಂಬರ್ Q ಫೋರ್ಸ್ ಅಷ್ಟೇ ಅಲ್ಲ, ಈ ಮೆಂಬರ್ಗೆ P ಕೂಡ ಪುಲ್ ಮಾಡ್ತಾ ಇದ್ದ. P ಕೂಡ ಈ ಮೆಂಬರ್ನ ಪುಲ್ ಮಾಡ್ತದೆ. ಆದ್ದರಿಂದ ಈ ಫಾರ್ಮುಲಾ ಹಿಂಗೆ ಬರೆಯೋದು ತಪ್ಪಾಗ್ತದೆ. ಅವಾಗ ಏನು ಬರಬೇಕು? P ಪ್ಲಸ್ Q ಇಂಟು L2 ಡಿವೈಡೆಡ್ ಬೈ A2 E2. P ಪ್ಲಸ್ Q L2 ಇಂಟು A2 L2 ಡಿವೈಡ್ ಬೈ A2 E2. ಹಂಗೆ ಡೆಲ್ಟಾ 3 ಬರಬೇಕಾದಾಗ ಈ ಮೆಂಬರ್ನ ಯಾರ್ಯಾರು ಪುಲ್ ಮಾಡ್ತಿದಾರ? R ಪುಲ್ ಮಾಡ್ತಿದ್ದ, Q ಪುಲ್ ಮಾಡ್ತಿದ್ದ, P ಪುಲ್ ಮಾಡ್ತಿದ್ದ. ದೇರ್ ಫೋರ್ ಇಲ್ಲಿ P ಪ್ಲಸ್ R ಪ್ಲಸ್ Q ಅದರದ್ದು. ಬಟ್ ಎದ್ರದ್ದು ಕ್ಯಾಲ್ಕುಲೇಟ್ ಮಾಡ್ತಿದ್ರಿ? ಥರ್ಡ್ರದ್ದು ಮಾಡ್ತಾ ಇದ್ರಿ. L3 ಡಿವೈಡೆಡ್ ಬೈ A3 E3. Now you can join all these things and you can get it. You will get the answer. ಬಟ್ ಎಕ್ಸಾಮ್ ಒಳಗೆ ಏನು ಮಾಡ್ತಾರೆ ಗೊತ್ತಾ? ಈಸಿ ಮಾಡ್ಲಿಕ್ಕೋಸ್ಕರ ಇದನ್ನ P ಅಂತಾರೆ, ಇದನ್ನ 2P ಅಂತಾರೆ, ಇದನ್ನ 3P ಅಂತಾರೆ. ಇಫ್ 3 prismatic bars are connected in as shown in the figure, if this is a P, 2P, 3P and this is a L1, this is L, this is a 2L, this is L/2 ಹಿಂಗೇನೋ ಕೊಟ್ಟು ಇದು ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಹೇಳ್ತಾರೆ. ನಿಮ್ಗೆ ಆನ್ಸರ್ ಸಮಥಿಂಗ್ ಇಂಟು PL/AE ಬರಂಗ ಮಾಡ್ತಾರೆ. ಅವ್ರ ಆಪ್ಷನ್ಸ್ ಹಂಗೆ ಕೊಟ್ಟಿರ್ತಾರೆ. ಓಕೆ, ಎವ್ರಿಥಿಂಗ್ ಕೂಡಿಸಿದಾಗ ಸಮಥಿಂಗ್ ಇಂಟು PL/AE ಬರಂಗ ಮಾಡ್ತಾರೆ. ಅರ್ಥ ಆಯ್ತಾ? ದಿಸ್ ಈಸ್ ವಾಟ್. ಇದೇ ಸೇಮ್ ಪ್ರಾಬ್ಲಮ್ ಅನ್ನ ಅಕಸ್ಮಾತ್ ಸೆಲ್ಫ್ ವೇಟ್ ಕನ್ಸಿಡರ್ ಮಾಡ್ರಿ ಅಂದ್ರೆ ಬಹಳ ಕಾಂಪ್ಲಿಕೇಟೆಡ್ ಆಗ್ತದೆ. ಅದಕ್ಕೆ 2 ಬಾರ್ದ ತಗೊಂಡು ಹೇಳ್ತೀನಿ ನಿಮ್ಗೆ. ಓಕೆ, ದಿಸ್ ಇಸ್ 1 ಬಾರ್, ದಿಸ್ ಇಸ್ ಅನದರ್ ಪ್ರಿಸ್ಮ್ಯಾಟಿಕ್ ಬಾರ್, ಅಂಡ್ ಹಿಯರ್ P ಫೋರ್ಸ್ ಇಸ್ ಅಪ್ಲೈಡ್ ಅಂಡ್ ಹಿಯರ್ Q force is applied. Okay, now delta L equal to elongation due to self weight only plus elongation due to loads. ಹೌದಾ? ಬಟ್ ಇಲ್ಲಿ ಸಪ್ರೇಟ್ ಆಗಿ ನಾವು ಮಾಡಕ್ ಬರಂಗಿಲ್ಲ. ಈ ರೀತಿ ಫಾರ್ಮುಲಾನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಬರಲ್ಲ. ದೇರ್ಫೋರ್ 1 by 1 ತಗೊಂಡೋಗೋಣ. ದ ಫಸ್ಟ್ ಮೆಂಬರ್ ದಿಸ್ ಇಸ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಮೆಂಬರ್. ಫಸ್ಟ್ ಮೆಂಬರ್ ಕಾನ್ಸಂಟ್ರೇಟ್ ಮಾಡ್ರಿ. ಈ ಫಸ್ಟ್ ಮೆಂಬರ್ನ ಯಾರು ಪುಲ್ ಮಾಡ್ತಿದಾರ? P ಪುಲ್ ಮಾಡ್ತಿದ್ದ. ಹಿಂಗ ಅನ್ಬಾರ್ದು ಸರ್ ಫಸ್ಟ್ ಮೆಂಬರ್ನ Q ಪುಷ್ ಮಾಡ್ತಿದ್ದಲ್ರಿ ಅಂತಂದ್ರೆ ಆಕ್ಚುಲಿ ಇದು ಫೋರ್ಸ್ ಸಿಸ್ಟಮ್ ಹಿಂಗಿರಂಗಿಲ್ಲ, ಇದನ್ನ ಪುಷ್ ಮಾಡ್ತಿರಂಗಿಲ್ಲ. ಓಕೆ, ಇದು ಇಲ್ಲಿ ಒಂದು ರಿಂಗ್ ಹಾಕಿ ಇದನ್ನ ಪುಲ್ ಮಾಡ್ತಿರ್ತದೆ. ದೇರ್ಫೋರ್ Q is only subjected to the top member and P is subjected to this bottom member. ಓಕೆ, ಈಗ P ಇಂದ ಪುಲ್ ಮಾಡ್ತಿದೆ ಅಂತಂದ್ರೆ ಇದ್ರದ್ದು ಎಲಾಂಗೇಷನ್ ಏನಾಗ್ತದ? PL/AE. PL/AE ಓನ್ಲಿ ಡ್ಯೂ ಟು ಎಕ್ಸ್ಟರ್ನಲ್ ಲೋಡ್. ಹಂಗಾದ್ರೆ ಇದ್ರದ್ದು ಸೆಲ್ಫ್ ವೇಟ್ ಏನಾಗ್ತದ? ಹಂಗಾರೆ W1L/2AE. ನಾವು ದಿಸ್ ಇಸ್ 1 ಮೆಂಬರ್ ಅಂತ ಹೇಳಿದ್ನಲ್ಲ, 1 1 1 then 1 1 1. This is elongation of first member.
This is elongation of first member. Now consider the second member. Very, very, very important. Concentrate here. Second member elongation ಕಂಡುಹಿಡಿಯಬೇಕಾದ್ರೆ ಸೆಕೆಂಡ್ ಮೆಂಬರ್ ನ ಪುಲ್ ಯಾರ್ಯಾರು ಮಾಡ್ತಿದ್ದಾರೆ ಅಂದ್ರೆ P ಪುಲ್ ಮಾಡ್ತಿದ್ದ ಮತ್ತು Q ಪುಲ್ ಮಾಡ್ತಿದ್ದ. Therefore P plus Q into L2 divided by A2 E2. This you know. Understood? One more thing ಏನಂತಂದ್ರೆ as usual ಈಗ ಇದ್ರದ್ದು ಸೆಲ್ಫ್ ವೇಟ್ ಏನಿರ್ತದ, ಇದ್ರದ್ದು ಸೆಲ್ಫ್ ವೇಟ್ W2 ಇರ್ತದ, L2 divided by 2 A2 E2. ರೈಟ್, ಓಕೆನಾ? ನೋಡ್ರಿ ಮತ್ತೇನಾದ್ರೂ ಬಿಟ್ಟಿವೆ ನೋಡ್ರಿ. ಸೆಕೆಂಡ್ ಮೆಂಬರ್ನ ಪುಲ್ ಮಾಡೋರು P ಮತ್ತು Q ಎಕ್ಸ್ಟರ್ನಲ್ ಲೋಡು ಮತ್ತು ಸೆಕೆಂಡ್ ಮೆಂಬರ್ಸ್ ಒಳಗಡೆ ಅದರದ್ದು ಸೆಲ್ಫ್ ವೇಟ್ ಅಲ್ಲಿರ್ತಕ್ಕಂಥ ಸೆಲ್ಫ್ ವೇಟ್ ಲಿಂದನೂ ಕೂಡ ಸ್ವಲ್ಪ ಡಿಫಾರ್ಮೇಶನ್ ಆಗ್ತದ. ದಟ್ ಐ ರೋಟ್. ಇದು ಬಿಟ್ಟು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಣ್ಣಿಗೆ ಕಾಣ್ಲಾರ್ದಿರ್ತದ. ಏನಂತಂದ್ರೆ ಈ ಫಸ್ಟ್ ಮೆಂಬರ್ ಏನದಲ್ಲ, ಫಸ್ಟ್ ಮೆಂಬರ್ದು ಸೆಲ್ಫ್ ವೇಟ್ ಸೆಕೆಂಡ್ ಮೆಂಬರ್ಗೆ ಎಕ್ಸ್ಟರ್ನಲ್ ಲೋಡ್ ಆಗಿರ್ತದ. ಫಸ್ಟ್ ಮೆಂಬರ್ದು ಸೆಲ್ಫ್ ವೇಟ್ ಸೆಕೆಂಡ್ ಮೆಂಬರ್ಗೆ ಎಕ್ಸ್ಟರ್ನಲ್ ಲೋಡ್ ಆಗಿ ಆಕ್ಟ್ ಆಗ್ತದ. ಅರ್ಥ ಆಯ್ತಾ? ದೇರ್ ಫೋರ್ ಯು ನೀಡ್ ಟು ಕನ್ಸಿಡರ್ W1 ಆಸ್ ಎ ಎಕ್ಸ್ಟರ್ನಲ್ ಲೋಡ್ ಫಾರ್ ಸೆಕೆಂಡ್ ಮೆಂಬರ್ ಅಂಡ್ L2 ಡಿವೈಡೆಡ್ ಬೈ A2 E2. ಕಾನ್ಸಂಟ್ರೇಟ್ ಹಿಯರ್. W1 ಬರ್ದೀನಿ ಬಟ್ ಇಲ್ಲಿ 2 ಬರ್ದಿಲ್ಲ, ಅದ್ರ ಸಲ ಬೇಸಿಕ್ಸ್ ಬಹಳ ಇಂಪಾರ್ಟೆಂಟ್ ಅನ್ನೋದು. ಇಲ್ಲಿ W1 is not a self weight. W1 is the self weight of the first member, but I am concentrating on second member. Therefore W1 acts as a external load for the second member. Therefore external load ಅಂದಾಗ PL by AE ಫಾರ್ಮುಲಾ, self weight ಅಂದಾಗ ಅದು divided by 2AE ಫಾರ್ಮುಲಾ. ಅಂದ್ರೆ therefore ನೀವು ಇದನ್ನ ಹಿಂಗ್ ಬರ್ಕೋಬಹುದು. P is external load for second member, Q is external load for second member, and W1 is also external load for second member into L2 divided by A2 E2 plus W2 L2 by 2 A2 E2. Okay, now this is very important. ಈ ರೀತಿ ನೀವು ಅದನ್ನ WL ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದ. This is your elongation formulas. ಓಕೆ, ಇವತ್ತಿಗೆ ಇಷ್ಟು ಸಾಕು. ಇವತ್ತಿಗೆ ಏನೇನು ಓದಿದ್ವಿ ಅಂತಂದ್ರೆ ಸ್ವಲ್ಪ ರಿವಿಷನ್ ಮಾಡ್ಕೋಬೇಕಂದ್ರೆ ಫಸ್ಟ್ ವಿ ಕಾನ್ಸಂಟ್ರೇಟೆಡ್ ಆನ್, ಒಂದು ನಿಮಿಷ, ಹುಕ್ಸ್ ಲಾ ಓದಿದ್ವಿ. ಹುಕ್ಸ್ ಲಾದೊಳಗೆ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಗೊತ್ತಾಯ್ತು. ಅದರೊಳಗೆ ಆ ಹುಕ್ಸ್ ಲಾನ 3 ರೀತಿ ಯೂಸ್ ಮಾಡ್ಬೋದು. ನಾರ್ಮಲ್ ಸ್ಟ್ರೆಸ್ ಸ್ಟ್ರೈನ್ಗೆ, ಶಿಯರ್ ಸ್ಟ್ರೆಸ್ ಸ್ಟ್ರೈನ್ಗೆ, ಬಲ್ಕ್ ಸ್ಟ್ರೆಸ್ ಸ್ಟ್ರೈನ್ಗೆ ಯೂಸ್ ಮಾಡ್ಬೋದು. ಅವಾಗ 3 ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ಗಳು ಹೊರಗಡೆ ಬರ್ತಾವ, ಅವುಗಳನ್ನ EGK ಅಂತಾರೆ. ಓಕೆ, ಆ EGK ಬಂದ ಮೇಲೆ ಪಾಯ್ಸನ್ಸ್ ರೇಷಿಯೋನ ಸ್ಟಡಿ ಮಾಡೋಣ. ಪಾಯ್ಸನ್ಸ್ ರೇಷಿಯೋ ಅಂತಂದ್ರೆ ಲ್ಯಾಟರಲ್ ಸ್ಟ್ರೈನ್ ಮತ್ತು ಲೀನಿಯರ್ ಸ್ಟ್ರೈನ್ ಇರ್ತಕ್ಕಂಥ ರಿಲೇಷನ್, ಅದು ಪ್ರತಿಯೊಂದು ಮಟೀರಿಯಲ್ಗೆ ಕಾನ್ಸ್ಟೆಂಟ್ ಆಗಿರ್ತದ. ಪಾಯ್ಸನ್ಸ್ ರೇಷಿಯೋನು ಕೂಡ ಒಂದು ಎಲಾಸ್ಟಿಕ್ ಕಾನ್ಸ್ಟೆಂಟ್. ದೇರ್ಫೋರ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಈಗ 4 ಆದವು ನಮಗೆ. EGK μ ಇವು 4 ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಆದವು. ಅರ್ಥ ಆಯ್ತಾ? ಈಗ ಇವುಗಳ ರಿಲೇಷನ್ಸ್ ಅನ್ನು ಕಂಡುಹಿಡ್ಕೊಂಡ್ವಿ. E = 2G × 1 + μ ಮತ್ತೆ E = 3K × 1 - 2 μ. ಇವುಗಳ ರಿಲೇಷನ್ಸ್ ಅನ್ನು ಕಂಡುಹಿಡ್ಕೊಂಡ್ವಿ. ಅದಾದ್ಮೇಲೆ 1-2-3 ಪ್ರಾಬ್ಲಮ್ಸ್ ಅಂದ್ರೆ ಪಾಯ್ಸನ್ಸ್ ರೇಷಿಯೋ ಕೊಟ್ಟಾಗ, E ಕೊಟ್ಟಾಗ, G ಕೊಟ್ಟಾಗ ಪ್ರಾಬ್ಲಮ್ಸ್ ನೋಡ್ಕೊಳ್ಳೋಣ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದಾಗ. ನೆಕ್ಸ್ಟ್ ಎಲಾಂಗೇಷನ್ಸ್ ಫಾರ್ಮುಲಾಗಳನ್ನ ನೋಡ್ಕೊಂಡ್ವಿ. ಎಲಾಂಗೇಷನ್ ಫಾರ್ಮುಲಾಗಳೊಳಗೆ ಫಸ್ಟ್ ಬರ್ತದ ಹಾರಿಜಾಂಟಲ್ ಪ್ರಿಸ್ಮ್ಯಾಟಿಕ್ ಬಾರ್, ಅಥವಾ ಸೆಕೆಂಡ್ ಬರ್ತದ ಕಾಂಪೋಸಿಟ್ ಪ್ರಿಸ್ಮ್ಯಾಟಿಕ್ ಬಾರ್. ಕಾಂಪೋಸಿಟ್ ಪ್ರಿಸ್ಮ್ಯಾಟಿಕ್ ಬಾರ್ಸ್ ಅಂದ್ರೆ 2 ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಿಸ್ಮ್ಯಾಟಿಕ್ ಬಾರ್ಸ್ ಗಳನ್ನು ಕೂಡಿಸಿದಾಗ ಹಾರಿಜಾಂಟಲ್ ಇದ್ದಾಗ. ನೆಕ್ಸ್ಟ್ ಥರ್ಡ್ ಒಳಗಡೆ ಸೆಲ್ಫ್ ವೇಟ್ ಬರ್ತದ. ಹ್ಯಾಂಗಿಂಗ್ ಪ್ರಿಸ್ಮ್ಯಾಟಿಕ್ ಬಾರ್ ಬರ್ತದ. ಫೋರ್ತ್ ಒಳಗಡೆ ವಿತ್ ಸೆಲ್ಫ್ ವೇಟ್, ವಿದೌಟ್ ಸೆಲ್ಫ್ ವೇಟ್ಸ್ ಅವನ್ನೆಲ್ಲ ಸ್ಟಡಿ ಮಾಡಿದ್ವಿ. ಫಿಫ್ತ್ ಒಳಗಡೆ ಯು ಸ್ಟಡಿಡ್ ಹ್ಯಾಂಗಿಂಗ್ 2 or more ಪ್ರಿಸ್ಮ್ಯಾಟಿಕ್ ಬಾರ್ಸ್. ಓಕೆನಾ? ಐ ವಿಲ್ ಗಿವ್ ಯು ಒನ್ ಕ್ವಶನ್, ಅದನ್ನು ನೀವು ಚೆನ್ನಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು. ಹ್ಯಾಂಗಿಂಗ್ ಪ್ರಿಸ್ಮ್ಯಾಟಿಕ್ ಬಾರ್ ಅಲ್ಲಿ PL by AE ಫಾರ್ಮುಲಾ ಹಾಕಿದ್ವಿ. ಸೆಲ್ಫ್ ವೇಟ್ ನೆಗ್ಲೆಕ್ಟೆಡ್. ಸೆಲ್ಫ್ ವೇಟ್ ಏನಾಗಿತ್ತು? ನೆಗ್ಲೆಕ್ಟೆಡ್ ಆದಾಗ, ಇಲ್ಲಿ ಬರೀತೀನಿ, ಬೇಡ, ಚೆನ್ನಾಗಿ ಹೇಳ್ತೀನಿ ನೋಡು, ಚೆನ್ನಾಗಿ ತಲೆಗೆ ಒಳಗಡ್ರ. ಒಂದನೇದು, ಹ್ಯಾಂಗಿಂಗ್ ಪ್ರಿಸ್ಮ್ಯಾಟಿಕ್ ಬಾರ್ ಅಲ್ಲಿ ಸೆಲ್ಫ್ ವೇಟ್ ಇಗ್ನೋರ್ ಮಾಡಿದಾಗ ಫಾರ್ಮುಲಾ ΔL = PL by AE ಇತ್ತು. ಕರೆಕ್ಟಾ? ಡನ್.
ಸೆಲ್ಫ್ ವೇಟ್ ಕನ್ಸಿಡರ್ ಮಾಡಿದಾಗ ಫಾರ್ಮುಲಾ PL/AE ಪ್ಲಸ್ WL/2AE ಇರ್ತದ. ಕರೆಕ್ಟಾ? 100% ರೈಟ್. ನಾವು ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತಂದ್ರೆ ಹಾರಿಜಾಂಟಲ್ ಮೆಂಬರ್ ಕನ್ಸಿಡರ್ ಮಾಡಿದಾಗ P ಫೋರ್ಸ್ ಅಪ್ಲೈ ಮಾಡಿದಾಗ ಸೆಲ್ಫ್ ವೇಟ್ ಇಗ್ನೋರ್ ಮಾಡಿದಾಗ ಡೆಲ್ಟಾ L = PL/AE ಬರ್ತದ. ಸೆಕೆಂಡ್ ಸೆಲ್ಫ್ ವೇಟ್ ಕನ್ಸಿಡರ್ ಮಾಡಿದಾಗ ಏನು ಬರ್ತದ? ದಿಸ್ ಇಸ್ ಅ ಕ್ವಶನ್. ಇದು ನಾ ಹೇಳಿದ್ದೀನಿ, ಸೆಲ್ಫ್ ವೇಟ್ ಇಗ್ನೋರ್ ಮಾಡಿದಾಗ PL/AE ಹಾರಿಜಾಂಟಲ್ ಪ್ರಿಸ್ಮ್ಯಾಟಿಕ್ ಬಾರ್, ಸೆಲ್ಫ್ ವೇಟ್ ಇಗ್ನೋರ್ ಮಾಡಿದಾಗ PL/AE ಸಿಯರ್, ಇದು ಸೆಲ್ಫ್ ವೇಟ್ ಇಗ್ನೋರ್ ಮಾಡಿದಾಗ ಏನು ಪ್ರಾಬ್ಲಮ್ ಇಲ್ಲ. ಹ್ಯಾಂಗಿಂಗ್ ಬಾರ್ ಒಳಗಡೆ ಸೆಲ್ಫ್ ವೇಟ್ ಕನ್ಸಿಡರ್ ಮಾಡಿದಾಗ ಒಂದು ಎಕ್ಸ್ಟ್ರಾ ಕ್ವಾಂಟಿಟಿ ಆ್ಯಡ್ ಆಗ್ತದ. ಹಂಗ ಹಾರಿಜಾಂಟಲ್ ಬಾರ್ ಒಳಗಡೆ ಸೆಲ್ಫ್ ವೇಟ್ ಕನ್ಸಿಡರ್ ಮಾಡಿದಾಗ ಎಕ್ಸ್ಟ್ರಾ ಆ್ಯಡ್ ಆಗುತ್ತೋ ಇಲ್ಲೋ, ಅಥವಾ ಆಗ್ತದ ಅಂದ್ರ ಎಷ್ಟು ಆಗ್ತದ, ಆಗಲ್ಲ ಅಂದ್ರ ಎಷ್ಟು ಆಗಂಗಿಲ್ಲ. ದಟ್ ಈಸ್ ಯುವರ್ ಫಾರ್ಮುಲಾ. ಬೇಕಾದ್ರೆ ಆಫ್ ಬರೆದು ಬಿಡ್ತೀನಿ, PL/AE ಪ್ಲಸ್ ಡ್ಯಾಶ್. ಇಲ್ಲಿ ಡ್ಯಾಶ್ ಬರ್ತದನೋ ಇಲ್ಲೋ, ಬರ್ತದಂದ್ರೆ ಎಷ್ಟು ಬರ್ತದ, ಬರಂಗಿಲ್ಲ ಅಂದ್ರೆ ಯಾಕೆ ಬರಂಗಿಲ್ಲ. ದಿಸ್ ಇಸ್ ಅ ಕ್ವಶನ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಆಲ್ಮೋಸ್ಟ್ ಸಿಂಪಲ್ ಸ್ಟ್ರೆಸ್ ಟ್ರೈನ್ ಕರ್ವ್ ಅಲ್ಲಿ ಇರ್ತಕ್ಕಂಥ ಎಲ್ಲದನ್ನು ನಾವು ಸಾಲ್ವ್ ಮಾಡಿದೀವಿ. ಈ ನೆಕ್ಸ್ಟ್ ಅಲ್ಲಿ ನಾವೇನು ಮಾಡೋಣ, KPSC ಅಥವಾ ಎಸ್ಕಾಮ್ ಜೆಸ್ಕಾಮ್ ಅಂತ ಎಕ್ಸಾಮ್ಸ್ ಒಳಗಡೆ ಅಥವಾ ಗೇಟ್ ಅಲ್ಲಿ ಇರ್ಬೋದು ಅಥವಾ IES ಎಕ್ಸಾಮ್ಸ್ ಅಲ್ಲಿ ಇರ್ಬೋದು, ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವೇನು ಮಾಡೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು.